ಮೊದಲನೇದಾಗಿ ಈ ಒಂದು ಜಯಸುವರ್ಣಪುರ ಗುರುಪ್ರಸಾದ್ ಥಿಯೋಸಾಫಿಕಲ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಕ್ಕೋಸ್ಕರ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಈ ದಿನ ನಾವು ಈ ಗೋಷ್ಠಿಯನ್ನು ಪ್ರಾರಂಭ ಮಾಡೋಣ. ಮನುಷ್ಯನ ಜೀವನದಲ್ಲಿ 3 ಮಹಾ ದುರ್ಲಭಗಳು ಅಂತ ಹೇಳ್ತಾರೆ. ಆ 3 ಮಹಾ ದುರ್ಲಭಗಳು ಯಾವುದು ಅಂತ ನಾವು ನೋಡಿದ್ರೆ, ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷ ಸಮುಶ್ರಯ ಅಂಥೇಳಿ. ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷ ಸಮುಶ್ರಯ, ಈ 3 ಕೂಡ ಬಹಳ ದೊಡ್ಡ ದುರ್ಲಭಗಳು ಅಂತ ಹೇಳ್ತಾರೆ. ಮೊದಲನೇದೇ ಮನುಷ್ಯತ್ವ. ಇದು ಯಾಕೆ ದುರ್ಲಭ? ಮನುಷ್ಯತ್ವ ಅನ್ನೋದು ಯಾಕೆ ದುರ್ಲಭ? ಈಗ ನಾವೆಲ್ಲ ಮನುಷ್ಯರಲ್ವಾ? ಈಗ ನಮಗೆ ಲಭ್ಯವಾಗಿಲ್ವಾ ಈ ಮನುಷ್ಯತ್ವ ಅನ್ನೋದು ಅನ್ನೋ ಪ್ರಶ್ನೆ ನಮಗೆ ಬರ್ಬೋದು. ಆದರೆ ಮನುಷ್ಯರಾಗಿರಬಹುದು, ನಿಜವಾದ ಮನುಷ್ಯತ್ವ ಅನ್ನೋದು ಬರೋದಿದೆಯಲ್ಲ, ಅದು ದುರ್ಲಭನೇ. ಕಾರಣ, ನಿಜವಾದ ಮಾನವ ಅಂತ ಅನ್ನಿಸ್ಕೊಳ್ಬೇಕಾಗಿದ್ರೆ ಅವನಿಗೆ ನಿಜವಾಗಲೂ ಕೂಡ ಕೆಲವು ತತ್ವಗಳು ಅವನಲ್ಲಿ ಅಳವಟ್ಟಿರಬೇಕು ಅಂಥೇಳಿ. ಆ ಥರ ತತ್ವಗಳು ಅಳವಟ್ಟಿರುವಂಥ ಮನುಷ್ಯರು ಪ್ರಪಂಚದಲ್ಲಿ ಬಹಳ ಜನ ಇದ್ದಾರೆ ಅಂತ ಹೇಳೋಕ್ಕಾಗುತ್ತಾ? ಧೈರ್ಯವಾಗಿ ಇದ್ದಾರೆ ಅಂತ ಹೇಳೋದು ಕಷ್ಟನೇ. ಹಾಗಾಗಿ ಮನುಷ್ಯ ಅಂತ ಕರೆಸ್ಕೊಳ್ಬೇಕಾಗಿದ್ರೆ ಅವನಿಗೆ ಕೆಲವು ತನ್ನದೇ ಆದಂಥ ನೀತಿ ನಿಯಮಗಳು, ತತ್ವ ಸಿದ್ಧಾಂತಗಳು ಅವನಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಅಳವಟ್ಟಿದ್ದರೆ ಅವನನ್ನು ನಾವು ನಿಜವಾಗ್ಲೂ ಮನುಷ್ಯ ಅಂತ ಕರಿಬೋದು. ಅದಕ್ಕೋಸ್ಕರ ಅಂಥದ್ದು ನಮಗೆ ಸಿಗೋದು ಭಾಳ ದೊಡ್ಡ ದುರ್ಲಭ. ಮನುಷ್ಯರಾಗಿರ್ಬೋದು, ಆದರೆ ಮನುಷ್ಯತ್ವ ಲಭ್ಯವಾಗೋದು ಸ್ವಲ್ಪ ಕಷ್ಟ ಸಾಧ್ಯ ಅಂತ. ಎರಡನೇದು ಮುಮುಕ್ಷತ್ವ. ಅಂದು ಮುಮುಕ್ಷತ್ವ ಇದು ಇನ್ನೂ ದೊಡ್ಡ ದುರ್ಲಭ ಅಂತಾರೆ. ಏನಕ್ಕೆ ಅಂದರೆ, ನಾವೆಲ್ಲ ಇದ್ದೇವೆ ಪ್ರಪಂಚದಲ್ಲಿ 600ರಿಂದ ಆಗಲೇ ದಾಟಿ 700 ಕೋಟಿ ಹತ್ತತ್ರ ಜನಸಂಖ್ಯೆ ಇದೆ. ಅಷ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ನಮ್ಮ ಜೀವನದ ಉದ್ದೇಶ ಏನು, ನಮ್ಮ ಜೀವನದ ಗುರಿ ಏನು, ಭಗವಂತ ನಮ್ಮನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ, ಈ ಥರ ಏನಾದರೂ ನಮ್ಮಲ್ಲಿ ಆಲೋಚನೆಗಳು ಮೂಡಿದರೆ ಅದನ್ನು ಮುಮುಕ್ಷತ್ವ ಅಂತ ಕರಿತೀವಿ. ನಮಗೂ ಉದ್ದೇಶಗಳಿದೆ ಜೀವನದಲ್ಲಿ. ಈಗ ಮಕ್ಕಳನ್ನ ಕೇಳಿದ್ರೆ, ನಿಮ್ಮನ್ನು ಕೇಳಿದ್ರೆ ಹೇಳ್ತೀರಾ, ನಿಮ್ಮ ಉದ್ದೇಶ ಏನಪ್ಪ ಅಂದರೆ ನಾನು ಔಟ್ ಆಫ್ ಔಟ್ ತೊಗೋಬೇಕು ಅನ್ನೋದೇ ಉದ್ದೇಶ ಅಂತೀರ. ಅಥವಾ ಇನ್ನು ಸ್ವಲ್ಪ ಮುಂದಕ್ಕೆ ಹೊಡೆದ್ರೆ, ನೀನು ಏನಾಗಬೇಕು ಅಂತ ಯಾವ್ದಾರ ಮಗನ ಕೇಳಿದ್ರೆ, ನಾನು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇನ್ನೊಂದು ಏನೋ ಆಗಬೇಕು, ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಹೇಳ್ಬೋದು. ಇದಕ್ಕಿನ್ನ ಆಚೆ ಏನಾದ್ರು ಯೋಚನೆ ಮಾಡೋಕ್ಕಾಗುತ್ತಾ ನಮ್ಮ ಕೈನಲ್ಲಿ? ಇಲ್ಲ. ಅಷ್ಟೇ ನಮ್ಮ ಯೋಚನೆಗಳು. ಒಬ್ಬ ವ್ಯವಹಾರದನ್ನ ಕೇಳಿದ್ರೆ, ನಾನು ಇನ್ನೂ ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡಬೇಕು, ಅದೇ ನನ್ನ ಗುರಿ ಅಂತ ಅಂದ್ಕೊಳ್ತಾನೆ. ಈ ರೀತಿ ಬರೀ ನಮ್ಮ ಗುರಿ, ನಮ್ಮ ಉದ್ದೇಶಗಳು ಕೇವಲ ಲೌಕಿಕ ಮಟ್ಟದಲ್ಲೇ ಇರುತ್ತೆ. ಆದರೆ ಸ್ವಲ್ಪ ಮುಂದುವರೆದಂತಹ ವ್ಯಕ್ತಿ ಭಗವಂತನನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ, ಬರೀ ಇದೇ ರೀತಿ ಜನನ ಮರಣಗಳ ಸಂಕೋಲೆನಲ್ಲೇ ಇದ್ದು ಹೀಗೆ ಒಂದಿನ ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಕ್ಕಂಥದ್ದೇ ಉದ್ದೇಶವಾ, ಅದಕ್ಕಿನ್ನೂ ಏನಾದರೂ ಇದೆಯಾ ಅಂತ ಏನಾದರೂ ಆಲೋಚನೆ ಮಾಡಿದ್ರೆ ಅದನ್ನು ಮುಮುಕ್ಷತ್ವ ಅಂತ ಕರೀತಾರೆ. ಅದಕ್ಕಾಗಿ ಇದು ದೊಡ್ಡ ದುರ್ಲಭ. ಇದನ್ನು ಎಷ್ಟು ಜನ ಯೋಚನೆ ಮಾಡ್ತಾರೆ ಪ್ರಪಂಚದಲ್ಲಿ? ವೆರಿ ಫ್ಯೂ, ಕೇವಲ ಎಲ್ಲ ಬೇರ್ಡೆಣಿಕೆ ಎಷ್ಟು ಜನ. ಅದಕ್ಕೆ ಇದನ್ನೊಂದು ದೊಡ್ಡ ದುರ್ಲಭ ಅಂದರು. ಇನ್ನು ಮುಂದಿನದು ಯಾವುದು ಅಂದರೆ
ಮಹಾಪುರುಷ ಸಮುಶ್ರಯ. ಮಹಾಪುರುಷರು ಅಂದರೆ ಜ್ಞಾನಿಗಳು, ಸಂತರು, ಶರಣರು, ಸಾಧಕರು ಇದ್ದಾರಲ್ಲ, ಇಂಥವರ ಒಂದು ಸಹವಾಸ ನಮಗೆ ಸಿಗಬೇಕಾಗಿದ್ರೆ ಅದು ಇನ್ನೂ ದೊಡ್ಡ ದುರ್ಲಭ ಅಂತ. ಮಹಾಪುರುಷ ಸಮುಶ್ರಯ, ಅಂಥವ್ರ ಆಶ್ರಯ, ಅಂಥವರ ಸಾನ್ನಿಧ್ಯ, ಅಂಥವರ ಸಂಪರ್ಕ ನಮಗೆ ಸಿಗಬೇಕಾಗಿದ್ದರೆ ಅದು ಇನ್ನೂ ದೊಡ್ಡ ದುರ್ಲಭ ಅಂತ ಕರೀತಾರೆ. ಹಾಗಾಗಿ ಕೇವಲ ಮನುಷ್ಯರಾದರೆ ಸಾರ್ಥಕ ಇಲ್ಲ. ಮನುಷ್ಯ ನಿಜವಾದ ಮನುಷ್ಯನಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ತತ್ವಗಳನ್ನು ಅಳವಡಿಸ್ಕೊಳ್ಳೋದು ಮೊದಲನೇ ಹಂತ. ಎರಡನೇ ಹಂತ, ಜೀವನದ ನಿಜವಾದ ಗುರಿ ಏನು, ಉದ್ದೇಶ ಏನು, ಭಗವಂತ ನಮ್ಮನ್ನೇನಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನು ನಾವು ಚಿಂತನೆ ಮಾಡ್ತಾ, ಕೇವಲ ಉಂಡು ಹುಟ್ಟು ಒಂದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗೋದು ಅಷ್ಟೇ ಅಲ್ಲ, ನಾವು ಭಗವಂತನಿಂದ ಹೊರಹೊಮ್ಮಿರತಕ್ಕಂಥವರು ಪುನಃ ಮತ್ತೆ ಭಗವಂತನನ್ನೇ ಸೇರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ದೃಷ್ಟಿಯಲ್ಲಿ ಜೀವನ ನಡೆಸೋದಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ. ಅದು ಎರಡನೇ ಹಂತ. ಇದು ನಮ್ಮಲ್ಲಿ ಪೂರ್ಣವಾಗಿ ಸಾಧ್ಯವಾಗಬೇಕಾದ್ರೆ ನಾವು ಅಂತಹ ಶರಣರನ್ನ, ಸಂತರನ್ನ, ಸಾಧಕರನ್ನು ನಾವು ಹುಡುಕಬೇಕಂತ, ಅಂಥವ್ರ ಸಂಪರ್ಕಕ್ಕೆ ನಾವು ಬರಬೇಕಂತ. ಅದು ನಿಜವಾದ ಜೀವನ ಆಗ್ತದೆ ಅಂಥೇಳಿ ಈ ಒಂದು ಹಿನ್ನೆಲೆಯಲ್ಲಿ ಈ ದಿನ ಏನು ಗುರುಪ್ರಸಾದ್ ಥಿಯೋಸಾಫಿಕಲ್ ಸೊಸೈಟಿ ಜಯಸುಣಾಪುರ ಇಲ್ಲಿ ಇಂಥ ಒಂದು ಸಚ್ಚಿಂತನೆ ನಡೆಯುವ ಹಾಗೆ ಒಂದು ಕಾರ್ಯಕ್ರಮದ ಒಂದು ವ್ಯವಸ್ಥೆ ಆಗಿದೆ. ಈ ಗೋಷ್ಠಿಯ ಒಂದು ಶೀರ್ಷಿಕೆ ಬಂದು ನಿಷ್ಕಳಂಕ ಬಸವ, ನಿರಂಜನ ಪ್ರಭು, ನಿರ್ವಾಣ ಶಂಕರರೆಲ್ಲರ ಸತ್ಯ ಶುದ್ಧ ಕಾಯಕವೇ. ಅವರೆಲ್ಲರದು ಕೂಡ ಆ ಸತ್ಯ ಶುದ್ಧವಾದಂತಹ ಒಂದು ಕಾಯಕ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ದಿನದ ಒಂದು ಗೋಷ್ಠಿಯ ವ್ಯವಸ್ಥೆ ಆಗಿದೆ. ಈ ಗೋಷ್ಠಿನಲ್ಲಿ ಕಾರ್ಯಕ್ರಮಗಳು ಮೊದಲನೇದಾಗಿ ಅಲ್ಲಮ ಪ್ರಭು ಮತ್ತು ಬ್ರಹ್ಮಜ್ಞಾನ ಅನ್ನುವಂಥ ಒಂದು ವಿಷಯವನ್ನು ಕುರಿತು ನಾನು ಮಾತನಾಡ್ತೇನೆ. ಉಪನ್ಯಾಸ 2 ನಿಷ್ಕಳಂಕ ಬಸವ, ನಿರಂಜನ ಪ್ರಭು, ನಿರ್ವಾಣ ಶಂಕರರೆಲ್ಲರ ಸತ್ಯಶುದ್ಧ ಕಾಯಕವೇ ಅಂತಕ್ಕಂಥ ಒಂದು ವಿಷಯವನ್ನು ನಮ್ಮ ಹಿರಿಯ ಸೋದರರಾದಂತಹ BK ನಾಗರಾಜಪ್ಪನವರು ಅದನ್ನು ನಿರ್ವಹಣೆ ಮಾಡ್ತಾರೆ. ಇನ್ನು 3ನೇ ಉಪನ್ಯಾಸ ಶರಣ ಸಾಹಿತ್ಯದಲ್ಲಿ ಬ್ರಹ್ಮಜ್ಞಾನ, ಇದನ್ನು ಸೋದರ ನಿರಂಜನ ದೇವರ ಮನೆ ಸಾಹಿತಿ ಚಿಂತಕರು ಚಿತ್ರದುರ್ಗ ಬರ್ತಾ ಇದ್ದಾರೆ, ಅವರು ಇದನ್ನು ನಿರ್ವಹಣೆ ಮಾಡ್ತಾರೆ. ನಂತರ ಶರಣೆ ಅಕ್ಕಮಹಾದೇವಿ ಅವರ ವಿಷಯವನ್ನು ಕುರಿತು ನಮ್ಮ ಸೋದರಿ ಪಾರ್ವತಮ್ಮನವರು ಅವರು ಅದನ್ನು ವಿಚಾರ ಮಾಡ್ತಾರೆ. ಆ ನಂತರದಲ್ಲಿ ಸೇವಾ ವಿಭಾಗದ ಕಾರ್ಯಕ್ರಮ ಇರ್ತದೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಸ್ವಲ್ಪ ಬಹಳ ಗಾಂಭೀರ್ಯವಾಗಿ, ಯಾಕೆಂದರೆ ಇದು ಸುಮ್ಮನೆ ಏನೋ ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ಲ. ನಾವು ಯಾವ ವಿಚಾರಗಳನ್ನು ಕೇಳಿಸ್ಕೊಳ್ತೇವೋ ಅದು ನಮ್ಮ ಅಂತರಂಗಕ್ಕೆ ಇಳಿಬೇಕು, ಅದು ಹೃದ್ಗತವಾಗಬೇಕು ಅಂತಾರೆ, ಹೃದ್ಗತ ಆಗಬೇಕು ಅಂತಾರೆ. ನಾವು ಎಷ್ಟು ಊಟ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ. ಏನು ಮುಖ್ಯ? ಎಷ್ಟನ್ನು ಜೀರ್ಣಿಸ್ಕೊಂಡ್ವಿ ಅನ್ನೋದು ಮುಖ್ಯ. ಇನ್ನೂ ಅಷ್ಟೇ ಅಲ್ಲ ಅಂತಾರೆ, ಇನ್ನೊಂದು ಮುಖ್ಯ ಅಂತಾರೆ. ಎಷ್ಟು ಜೀರ್ಣಿಸ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅದರಲ್ಲಿ ರಕ್ತಗತವಾಯಿತು ಅನ್ನೋದು ಮುಖ್ಯ ಅಂತಾರೆ. ನೋಡಿ, ತಿನ್ನೋದು ಮುಖ್ಯ ಅಲ್ಲ, ಜೀರ್ಣಿಸ್ಕೊಳ್ಳೋದು ಮುಖ್ಯ. ಜೀರ್ಣಿಸ್ಕೊಂಡದ್ದು ಅಷ್ಟೇ ಮುಖ್ಯ ಅಲ್ಲ, ಅದು ರಕ್ತಕ್ಕೆ ಸೇರಬೇಕು, ರಕ್ತಗತವಾಗಬೇಕು ಅಂತಾರೆ. ಹಾಗೆ ಈ ವಿಚಾರಗಳು ಕೂಡ ಅಷ್ಟೇ, ಕೇಳಿಸ್ಕೊಳ್ಬೇಕು. ಮೊದಲೇದು ಅದನ್ನು ಶ್ರವಣ ಅಂತ ಕರಿತೀವಿ. ನಂತರ 2ನೇ ಹಂತವನ್ನು ಮನನ ಅಂತ ಕರಿತೀವಿ. ಅದನ್ನು ಚಿಂತನೆ ಮಾಡಬೇಕು ನಾವು, ಅದು ಚಿಂತನೆ ಮಾಡಬೇಕು. ಆ ನಂತರ ಅದನ್ನು ನಿಧಿಧ್ಯಾಸನ ಮಾಡಬೇಕು ಅಂತಾರೆ, ಅದನ್ನು ಧ್ಯಾನ ಮಾಡಬೇಕಾದ್ರ ಮೇಲೆ ಅಂತಾರೆ. ಬಹುಶಃ ನನಗನ್ಸುತ್ತೆ ನೋಡಿ, ಈ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಸಂತೋಷ ಆಗುತ್ತೆ. ಈ ಮಕ್ಕಳಿಗೂ ಇಂಥ ವಿಚಾರ ಅವ್ರಿಗೆ ಎಷ್ಟು ಅರ್ಥವಾಗುತ್ತೆ ಅನ್ನೋದು ಇಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ಆದರೆ ಕೇಳಿಸ್ಕೊಳ್ಳೋ ಪುಣ್ಯ ನಿಮ್ಮ ಭಾಗಕ್ಕೆ ಬಂದಿದೆ ಅಂದರೆ ಅದು ದೊಡ್ಡ ಪುಣ್ಯ ಅಂತ. ಕಾರಣ, ಕಠೋಪನಿಷತ್ನಲ್ಲಿ ಒಂದು ಮಾತು ಬರ್ತದೆ, ಶ್ರವಣಾಯಾಪಿ ಬಹುಬಿರಿಯಾನ ಲಭ್ಯ ಶೃಣ್ವಂತೋಪಿ ಬಹವೋ ಯಂ ವಿದ್ಯುಹು ಅಂತಾರೆ ಕಠೋಪನಿಷತ್ತಿನ ಮಾತು. ಎಷ್ಟೋ ಜನರಿಗಿಂತ ವಿಚಾರನ ಕಿವಿ ಮೇಲೆ ಕೇಳಿಸ್ಕೊಳ್ಳೋ ಭಾಗ್ಯ ಇಲ್ಲವಂತೆ. ಕೇಳಿಸ್ಕೊಳ್ಳೋದು ಒಂದನೇ ಹಂತ.
ಕೇಳಿಸ್ಕೊಂಡ ಮೇಲೂ ಕೂಡ ಎಷ್ಟೋ ಜನಕ್ಕೆ ಅದಕ್ಕೆ ಅರ್ಥ ಆಗಲ್ವಂತೆ. ಅಂದರೆ ಅರ್ಥ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಏನು ಮಾಡಬೇಕು? ಚಿಂತನೆ ಮಾಡಬೇಕು. ಅದರ ಮೇಲೆ ಕೇಳಿದ್ರ ಮೇಲೆ ಚಿಂತನೆ ಮಾಡಬೇಕು. ಕೊನೆ ಪಕ್ಷ ನಿಮಗೆಲ್ಲ ಈ ಇಂಥ ವಿಚಾರಗಳು ನಿಮ್ಮ ಕಿವಿ ಮೇಲೆ ಬೀಳುವಂಥ ಒಂದು ಪುಣ್ಯ ಇದೆಯಲ್ಲ ಅನ್ನೋದು ನಿಜವಾಗ್ಲೂ ಕೂಡ ಸಂತೋಷ ಅಂತ ಹೇಳ್ತಾ, ಈಗ ನಾವು ಮೊಟ್ಟ ಮೊದಲನೇದಾಗಿ ಮೊದಲನೆಯ ಒಂದು ಉಪನ್ಯಾಸ ಅಲ್ಲಮ ಪ್ರಭುಗಳ ಒಂದು ವಚನಗಳಲ್ಲಿ ಬ್ರಹ್ಮಜ್ಞಾನ ಅಂತಕ್ಕಂತಹ ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೇನೆ. ಈ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ನಾವು ವಿಹರಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ನಮಗೆ ಒಂದು ತಪೋವನವನ್ನು ಪ್ರವೇಶ ಮಾಡಿದ್ವೇನೋ, ಸಿದ್ಧರ ಸಾಧಕ ಋಷಿಗಳ ಒಂದು ಸಂದರ್ಶನವನ್ನು ಪಡೆದು ಅವರ ಒಂದು ಉದಾತ್ತ ಜೀವನದ ಧರ್ಮ ಬೋಧನೆಗಳಿಂದ ನಮ್ಮ ಅಂತರಂಗ ಬಹಳ ಪರಿಶುದ್ಧವಾಗ್ತಾ ಇದೆ ಅನ್ನುವಂಥ ಒಂದು ಅನುಭವ, ನಮ್ಮ ಆತ್ಮನ ಬಂಧನಗಳು ಕಳಚಿ ನಾವು ಮುಕ್ತರಾದಂತಹ ಒಂದು ದಿವ್ಯವಾದಂತಹ ಒಂದು ಆನಂದ ಉಂಟಾಗ್ತದೆ. ಅಂತಹ ಒಂದು ಸಾಹಿತ್ಯದಲ್ಲಿ ಅಲ್ಲಿ ಹಮ್ಮು ಬಿಮ್ಮುಗಳಿಲ್ಲ, ಅಲ್ಲಿ ಮೇಲು ಕೀಲುಗಳ ಯಾವ ಒಂದು ಭೇದವೂ ಕೂಡ ಅಲ್ಲಿ ಇಲ್ಲ. ಅಲ್ಲಿರ್ತಕ್ಕಂಥದ್ದು ಕೇವಲ ತಪೋವನದ ಒಂದು ಸಹಜ ಶಾಂತಿ. ಅಲ್ಲಿಯ ಜನರ ಏನು ವಿಚಾರಗಳು ಬರ್ತದೆ ಎಲ್ಲ ಆತ್ಮಗಳ ಮಥನದಿಂದ ಬಂದಂತಹ ಒಂದು ಸಾರ ಸರ್ವಸ್ವವೇ ಅಲ್ಲಿನ ಒಂದು ಭಾಷೆ. ಅಂತಹ ಒಂದು ವಚನ ಸಾಹಿತ್ಯ ಅಥವಾ ಶರಣ ಸಾಹಿತ್ಯ ನಿಜವಾಗಲೂ ಕೂಡ 12ನೇ ಶತಮಾನದಲ್ಲಿ ಏನು ಬಸವಾದಿ ಪ್ರಮಥರು ಶರಣರು ಈ ವಿಚಾರಗಳನ್ನು ತಿಳಿಸಿದ್ರೋ ಅದನ್ನು ಒಂದು ಜೀವನ ಸಂವಿಧಾನ ಅಂತಲೇ ಕರೀತಾರೆ. ಆ ಶರಣರ ವಿಚಾರಧಾರೆಗಳನ್ನು ಜೀವನ ಸಂವಿಧಾನ ಅಂತೇಳಿ ಕರೀತಾರೆ. ನಿಜವಾಗ್ಲೂ ಕೂಡ ಅವತ್ತೇ ನಾವು ಇವತ್ತು ಥಿಯೋಸಾಫಿಕಲ್ ಸೊಸೈಟಿನಲ್ಲಿ ಒಂದು ಮೂಲಭೂತವಾದಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಮೊದಲನೇ ಉದ್ದೇಶ ವಿಶ್ವ ಸಹೋದರ ಭಾವ ಅನ್ನುವಂಥದ್ದು. ಆ ವಿಶ್ವ ಸಹೋದರ ಭಾವದ ಒಂದು ಪರಿಕಲ್ಪನೆ 12ನೇ ಶತಮಾನದ ಆ ಶರಣರಲ್ಲೇ ಆಗಲೇ ಮನೆ ಮಾಡಿತ್ತು. ಅದನ್ನು ಆ ಸಹೋದರ ಭಾವವನ್ನು ಪಸರಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿಯೇ ಅವತ್ತಿನ ಒಂದು ಎಲ್ಲ ಶರಣರು ನೋಡಿ, ಅಲ್ಲಿ ಜಾತಿ ಭೇದಗಳಿರಲಿಲ್ಲ, ಅಲ್ಲಿ ಶ್ರೀಮಂತ ಬಡವ ಅಂತಕ್ಕಂಥ ಒಂದು ಭೇದಗಳಿರಲಿಲ್ಲ, ಅಧಿಕಾರಿ ಅನಧಿಕಾರಿ ಅಂತಕ್ಕಂಥದ್ದಿರಲಿಲ್ಲ. ಎಲ್ಲರೂ ಕೂಡ ಸಮಾನರು ಅಂತಕ್ಕಂತಹ ಒಂದು ಚಾವಡಿಯಲ್ಲಿ ತಮ್ಮ ತಮ್ಮ ಆತ್ಮಗಳ ಮಂಥನದಿಂದ ಬಂದಂಥ ವಿಚಾರಗಳನ್ನು ಬಹಳ ನಿರ್ಭಿಡೆಯಿಂದ ನಿರ್ಭಯವಾಗಿ ಹಂಚಿಕೊಳ್ಳುವಂತಹ ಎಲ್ಲ ಸ್ವಾತಂತ್ರ್ಯ ಅವತ್ತೇ ಶರಣರು ನಮಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ನಾವೇನು ಸಮಾನತೆ ಅಂತ ಇನ್ನೂ ಕೂಡ ಕೇವಲ ಅದನ್ನು ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದೀವೋ, ಆ ಸಮಾನತೆಯನ್ನು ಅವತ್ತೇ ಅವರು ತಮ್ಮ ಒಂದು ಅನುಭವ ಮಂಟಪದಲ್ಲಿ ಜಾರಿಗೆ ತಂದಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಅಂತಹ ಶರಣರಲ್ಲಿ ಒಬ್ಬ ಅಗ್ರಗಣ್ಯ, ಅವರನ್ನು ಶೂನ್ಯ ಸಿಂಹಾಸನಾಧೀಶ್ವರ ಅಂತ ಕೂಡ ಕರೀತಾರೆ ಅಲ್ಲಮ ಪ್ರಭುಗಳನ್ನು. ಅವರು ಆ ಇಡೀ ಶರಣ ಸಂಕುಲಕ್ಕೆ ಮುಕುಟಪ್ರಾಯ ಅಂತ ಹೇಳ್ತಾರೆ ಅವರನ್ನು, ಅಲ್ಲಮ ಪ್ರಭುಗಳನ್ನು. ಕಾರಣ ಬಸವಣ್ಣನವರು ಸ್ವಲ್ಪ ಉದಾರಿಗಳು, ಆದರೆ ಅಲ್ಲಮ ಪ್ರಭುಗಳಲ್ಲಿ ಆ ಉದಾರತನ ಇರಲಿಲ್ಲ. ಅಂದರೆ ಯಾವ ಅರ್ಥದಲ್ಲಿ ಇವರು ಉದಾರಿಗಳು, ಇವರಲ್ಲಿ ಯಾವ ಅರ್ಥದಲ್ಲಿ ಉದಾರಿಗಳಾಗಿರಲಿಲ್ಲ ಅಂತ ಹೇಳಿದ್ರೆ, ಬಸವಣ್ಣನವರು ಎಲ್ಲರನ್ನೂ ಕೂಡ ಅವನು ಯಾವ ಹಂತದಲ್ಲೇ ಇರಲಿ ಅವನನ್ನು ತಮ್ಮ ಗರುಡಿಯೊಳಗೆ ಸೇರಿಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಉದಾರತೆಯನ್ನು ತೋರ್ತಾ ಇದ್ರು. ಅಂಗದ ಮೇಲೆ ಲಿಂಗವಿದ್ದ ಮಾತ್ರಕ್ಕೆ ಕೂಡಲ ಸಂಗಮನಾಥನೆಂಬೆನಯ್ಯ ಅಂದರು ಬಸವಣ್ಣನವರು. ಉದಾರಿಗಳು. ಸ್ವಲ್ಪ ಅವನು ದೇವ್ರ ಕಡೆಗೆ ತಿರುಗಿದಾನೆ, ಅಂಗದ ಮೇಲೆ ಲಿಂಗ ಇಟ್ಕೊಂಡಿದ್ದಾನೆ ಅಂದರೆ ಸ್ವಲ್ಪ ದೇವ್ರ ಕಡೆಗೆ ತಿರುಗಿದಾನೆ ಅಂತ. ಅಷ್ಟು ಮಾತ್ರಕ್ಕೆ ನಾನು ಸಂಗಮನಾಥ ಅಂತ ಕರಿತೀನಿ ಅಂತ ಬಸವಣ್ಣನವರು ಅಂದರು. ಆದರೆ ಅಲ್ಲಮ ಪ್ರಭುಗಳ ಉದಾರತೆ ಅಷ್ಟಿರಲಿಲ್ಲ. ಅಂಗದ ಮೇಲೆ ಲಿಂಗವಿದ್ದ ಮಾತ್ರಕ್ಕೆ ಕೂಡಲ ಸಂಗಮನಾಥನೆಂಬ ಭಾವ ಬಸವಣ್ಣಂಗಾಯ್ತಲ್ಲದೆ ಎನಗಿಲ್ಲದು ನೋಡ. ಅದು ನಿಮ್ಮ ಬಸವಣ್ಣವ್ರ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಆಗಲ್ಲ ಅಂದರು. ಅಂದರೆ ಆ ಲಿಂಗವನ್ನು ಧಾರಣೆ ಮಾಡಿದ ಮೇಲೆ
ಯಾವ ಒಂದು ಸದ್ಗುಣಗಳು, ಯಾವ ಸದಾಚಾರ ಸಂಪನ್ನತೆಗಳು ಅವನಲ್ಲಿ ಇರಬೇಕೋ ಅದಿದ್ದರೆ ಮಾತ್ರ ಅವನು ನಿಜವಾದ ಶರಣ, ಅವನನ್ನು ನಾನು ಒಪ್ಕೊಳ್ತೇನೆ ಅಂತ ಹೇಳುವಂತಹ ಒಂದು ದಾಷ್ಟ್ಯ, ಒಂದು ಮೇರು ಆ ಅಲ್ಲಮ ಪ್ರಭುಗಳಲ್ಲಿ ಇತ್ತು. ಹಾಗಾಗಿಯೇ ಅವರನ್ನು ಆ ಶರಣ ಸಂಕುಲದ ಒಂದು ಮುಕಟಪ್ರಾಯ ಅಂತ ಕರೀತಾರೆ. ನಾನು ಸ್ವಲ್ಪ ಅವರ ವಿಚಾರಧಾರೆಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಸ್ವಲ್ಪ ಪೂರ್ವದಲ್ಲಿ ಅವರ ಒಂದು ಜೀವನ ವೃತ್ತಾಂತವನ್ನು ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡಿ ಮುಂದಕ್ಕೆ ಹೋಗ್ತೇನೆ. ನೋಡಿ, ಈ ಅಲ್ಲಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಬಳ್ಳಿಗಾವೆ ಅನ್ನುವಂಥದ್ದು ಅವರ ಒಂದು ಹುಟ್ಟೂರು. ಅವರ ತಂದೆ ತಾಯಿ ಹೆಸರೇ ಒಂದು ರೀತಿ ವಿಶೇಷ ಅನ್ನಿಸ್ತದೆ. ಅವರ ತಂದೆ ನಿರಹಂಕಾರಿ, ತಾಯಿ ಸುಜ್ಞಾನಿ. ನೋಡಿ, ಅವರ ಹೆಸರೇ ಹೇಗಿದೆ ಅಂತ ಹೇಳಿದ್ರೆ, ತಂದೆ ನಿರಹಂಕಾರಿ, ಅಂದರೆ ನಿರಹಂಕಾರಿ ಅಂದರೆ ಅಹಂಕಾರ ಇಲ್ಲದೆ ಇರೋನು ಅಂತ, ತಾಯಿ ಸುಜ್ಞಾನಿ. ಬಹುಶಃ ಅಂಥವರ ಉದರದಲ್ಲೇ ಈ ಪ್ರಭುಗಳು ಹುಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ ಈ ನಿರಹಂಕಾರಿ ಮತ್ತು ಸುಜ್ಞಾನಿಗಳ ಪುತ್ರನಾಗಿ ಅಲ್ಲಮ ಪ್ರಭುಗಳು ಜನಿಸ್ತಾರೆ. ಇವರ ಒಂದು ಕಾಯಕ ಮೃದಂಗ ನುಡಿಸುವಂಥ ಕಾಯಕ. ಇವರು ಮೃದಂಗ ನುಡಿಸುವ ಕಾಯಕ ಅವರದು. ಇವನು ಕೂಡ ವಯಸ್ಸಿಗೆ ಬಂದ ನಂತರ ಆ ಮೃದಂಗ ವಿದ್ಯೆಯಲ್ಲಿ ಬಹಳ ನೈಪುಣ್ಯತೆಯನ್ನು, ಬಹಳ ಪ್ರಾವೀಣ್ಯತೆಯನ್ನು ಪಡ್ಕೊಳ್ತಾನೆ. ಅದೇ ಅವನ ಸೇವೆ. ದೇವಾಲಯದಲ್ಲಿ ಆ ಪೂಜಾ ಸಮಯದಲ್ಲಿ ಆ ಮೃದಂಗ ವಾದ್ಯವನ್ನು ನುಡಿಸ್ತಾ ತನ್ನ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇರ್ತಾನೆ. ಹೀಗೆ ದಿನಗಳು ಕಳೀತಾ ಇರುವಾಗ ಒಂದು ಘಟನೆ ನಡೀತದೆ. ಅದೇ ಊರಿನ ಧನದತ್ತ ಅಂತಕ್ಕಂಥವನ ಮಗಳು ಕಾಮಲತೆ ಅನ್ನುವಂಥವಳು. ಅವಳು ಅಪೂರ್ವ ಸುಂದರಿ ಕಾಮಲತೆ. ಅವಳು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಬರ್ತಾಳೆ. ಈ ಅಲ್ಲಮ ಪ್ರಭು ತನ್ನ ಒಂದು ಸೇವೆಯನ್ನು, ಅಂದರೆ ಮೃದಂಗ ನುಡಿಸುವ ಸೇವೆಯನ್ನು ತುಂಬ ತಲ್ಲೀನತೆಯಿಂದ ಮಾಡ್ತಾ ಇರ್ತಾನೆ. ಅವನ ಆ ತುಂಬು ಯೌವನ, ಅದಕ್ಕೆ ತಕ್ಕಂತಹ ಮೃದಂಗ ವಾದ್ಯದಲ್ಲಿ ತನ್ನ ಒಂದು ಏನು ಪ್ರಾವೀಣ್ಯತೆ, ಆ ವಾದ್ಯದ ನಾದವನ್ನು ಕೇಳ್ತಾ ಕೇಳ್ತಾ ದೇವಾಲಯಕ್ಕೆ ಬಂದಂತಹ ಕಾಮಲತೆ ಮೊದಲು ಅವನ ವಾದ್ಯಕ್ಕೆ ಮನಸ್ಸೋತ್ಲು. ಆನಂತರ ಅವನನ್ನು ನೋಡ್ತಾ ನೋಡ್ತಾ ಅವನಿಗೂ ಕೂಡ ಮನಸ್ಸೋತ್ಬಿಟ್ಟಿದ್ದಾಳೆ. ಹೀಗೆ ಮುಂದುವರಿತಾ ಇರುವಾಗ ಒಮ್ಮೆ ಆ ಅಲ್ಲಮನ ದೃಷ್ಟಿ ಕೂಡ ಕಾಮಲತೆ ಮೇಲೆ ಬೀಳ್ತದೆ. ಇದು ಧರ್ಮಕರ್ಮ ಸಂಯೋಗ ಅನ್ನೋ ಹಾಗೆ ಅಲ್ಲಮನಿಗೆ ಆ ಕಾಮಲತೆಯ ಮೇಲೆ ಮನಸ್ಸಾಗ್ತದೆ. ಆ ಮೃದಂಗವನ್ನು ನುಡಿಸ್ತಾ ಇದ್ದವನು ಮೃದಂಗವನ್ನು ನುಡಿಸಿದವನು ನಿಲ್ಲಿಸ್ತಾನೆ. ಮೃದಂಗವನ್ನು ನುಡಿಸುವುದನ್ನು ಮರೆತ, ಎದುರುಗಡೆ ಇದ್ದಂಥ ಶಿವಲಿಂಗವನ್ನು ಮರೆತ, ಅಷ್ಟೇಕೆ ಕೊನೆಗೆ ತನ್ನನ್ನೂ ತಾನು ಮರೆತ ಅಂತಾನೆ. ಆ ಕಾವ್ಯಮಯ ಭಾಷೆನಲ್ಲಿ ನೋಡ್ತಾ ಇದ್ದರೆ ಆ ಕವಿ ಹೃದಯಕ್ಕೆ ಎಂಥ ಶಕ್ತಿ ಇದೆ ಅಂತ ಒಂದೊಂದ್ಸಲ ಆಶ್ಚರ್ಯ ಆಗ್ತದೆ. ತನ್ನನ್ನು ಮರೆತ. ನಂತರ ಇದನ್ನು ಗಮನಿಸಿದಂಥವರು ಆ ಕಾಮಲತೆ ಮತ್ತು ಅಲ್ಲಮ ಪ್ರಭುವಿಗೆ ವಿವಾಹ ಕಾರ್ಯವನ್ನು ನೆರವೇರಿಸ್ತಾರೆ. ಒಂದಷ್ಟು ದಿನ ಇವರಿರುವರ ಸಾಂಸಾರಿಕ ಜೀವನ ಬಹಳ ಸುಖವಾಗಿ ಸಾಗ್ತದೆ. ಆದರೆ ನಾವು ನೋಡ್ತೇವೆ, ಎಲ್ಲ ಮಹಾತ್ಮರ ಮಹನೀಯರ ಜೀವನದಲ್ಲಿ ಯಾವುದೋ ಒಂದು ಘಟನೆ ಬರ್ತದೆ. ಆ ಒಂದು ಘಟನೆ ಕೆಲವು ಸಾರಿ ಒಂದು ಬಿರುಗಾಳಿಯ ರೀತಿಯಲ್ಲೇ ಬಂದುಬಿಡ್ತದೆ. ಆ ಬಿರುಗಾಳಿ ಅವರ ಜೀವನದ ಒಂದು ದಿಕ್ಕನ್ನೇ ಬದಲಾಯಿಸಿಬಿಡ್ತದೆ. ಎಷ್ಟೋ ಬಾರಿ ನಾವು ನೋಡಿದ್ದೇವೆ ಕೆಲವರ ಜೀವನವನ್ನು ನೋಡ್ತಾ ಇದ್ದಾಗ. ಅಂಥದ್ದೇ ಸಂದರ್ಭ ಈ ಅಲ್ಲಮ ಪ್ರಭುವಿನ ಒಂದು ಜೀವನದಲ್ಲಿ ನಡೀತದೆ. ಬಹಳ ಕಾಲ ಇವರು ಇರುವ ಕೂಡ ಸುಮಾರು ಕಾಲ
ಅವರಿರುವರು ಕೂಡ ಸುಖವಾದ ದಾಂಪತ್ಯವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಒಂದು ಸಿಡಿಲಂಥ ಆಘಾತ ನಡೀತದೆ ಅವರ ಜೀವನದಲ್ಲಿ. ಯಾವ ಕಾಮಲತೆಯ ಮೇಲೆ ತನ್ನ ಇಡೀ ಜೀವವೇ ನಿಂತಿದೆ ಅಂತ ಅಂದುಕೊಂಡಿದ್ನೋ ಆ ಕಾಮಲತೆ ಮಹಾಜ್ವರದಿಂದ ಪೀಡಿತಳಾಗ್ತಾಳೆ. ಅದೊಂದು ಆ ಕಾಲದಲ್ಲಿ ಮಹಾಜ್ವರ ಅಂತ ಬರ್ತಾ ಇತ್ತು. ನಾನು ಸಾಮಾನ್ಯ ಅದು ಬಂದರೆ ಮುಗೀತು ಅಂತ ಅವ್ರ ಕತೆ. ಸೊ ಆ ಮಹಾಜ್ವರದಿಂದ ಪೀಡಿತಳಾದಂತಹ ಕಾಮಲತೆ ಇದಕ್ಕಿದ್ದ ಹಾಗೆ ಒಂದಿನ ಅವಳು ಸ್ವರ್ಗಸ್ಥಳಾಗಿಬಿಟ್ಳು. ಈ ಆಘಾತವನ್ನು ಅಲ್ಲಮನಿಂದ ತಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಜರ್ಝರಿತನಾಗ್ತಾನೆ. ಅವನಿಗೆ ಜೀವನ ಬೇಡ ಅನ್ನಿಸ್ತದೆ. ಯಾವಾಗಲೂ ಅವನು ಏಕಾಂಗಿಯಾಗಿರೋದಕ್ಕೆ ಶುರು ಮಾಡ್ತಾನೆ. ಅವರ ತಂದೆ ತಾಯಿ ಅವನ ಸ್ನೇಹಿತರು ಎಷ್ಟು ಅವನನ್ನು ಸಮಾಧಾನಗೊಳಿಸಿದರೂ ಕೂಡ ಅವನು ಸಮಾಧಾನಕ್ಕೆ ಬರಲಿಲ್ಲ. ಯಾವಾಗಲೂ ಒಬ್ಬಂಟಿಯಾಗಿರೋದಕ್ಕೆ ಶುರು ಮಾಡಿಬಿಟ್ಟ. ಹೀಗೆ ಒಮ್ಮೆ ಒಬ್ಬಂಟಿಯಾಗಿ ಆ ಊರ ಮುಂದಿನ ಒಂದು ಕಣಗಿಲೆಯ ತೋಟ ಇತ್ತು. ಆ ಕಣಗಿಲೆಯ ತೋಟದಲ್ಲಿ ಹೋಗಿ ಸುಮ್ಮನೆ ಕೂತಿದ್ದಾನೆ. ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಸುರಿತಾ ಇದೆ. ಅಳ್ತಾ ಇದ್ದಾನೆ. ಹಾಗೆಯೇ ಕೂತ್ಕೊಂಡ ಸ್ಥಳದಲ್ಲೇ ತನ್ನ ಕಾಲಿನ ಹೆಬ್ಬೆರಳಿನಿಂದ ಭೂಮಿಯನ್ನು ಹೀಗೆ ಕೆರಿತಾ ಇದ್ದಾನೆ. ಸ್ವಲ್ಪ ನಾವೇನಾದ್ರು ಯೋಚನೆ ಆದಾಗ ಏನೋ ಒಂದು ಕೆಲವೊಂದು ಅಂಗಚೇಷ್ಟೆಗಳು ಅಂತವು ಗೊತ್ತಿಲ್ಲದಂಗೆ ನಡೀತಾವೆ ಅಲ್ವಾ. ಏನೋ ಯೋಚನೆ ಮಾಡ್ಬೇಕಾದ್ರೆ ಹಿಂಗೆ ತಲೆ ಕೆರಿತೀವಿ, ಇನ್ನೇನೋ ದುಃಖ ಆದಾಗ ಹಿಂಗೆ ಕಾಲಲ್ಲಿ ನೆಲ ಕೆರಿತೀವಿ. ಸೊ ಅವನು ತನ್ನ ಹೆಬ್ಬೆರಳಿನಿಂದ ನೆಲವನ್ನು ಕೆರಿತಾ ಇರುವಾಗ ಹೆಬ್ಬೆರಳಿಗೆ ಏನೋ ಒಂದರ ಚೂಪಾದಂತಹ ಒಂದು ಪದಾರ್ಥ ಅವನ ಕಾಲಿಗೆ ತಾಕ್ತದೆ. ಇನ್ನು ಸ್ವಲ್ಪ ಹಿಂಗನ್ನವಾಗ ಅದು ಇನ್ನೂ ಸ್ವಲ್ಪ ಹೆಚ್ಚು ಒತ್ತಡವಾಗಿ ಅದು ತಾಕಿದಾಗ ಏನಿದು ಅಂತ ನೋಡ್ತಾನೆ. ಒಂದು ಕಳಸ ಅಲ್ಲಿರೋದು ಅವನಿಗೆ ಗಮನಕ್ಕೆ ಬರ್ತದೆ. ಒಂದು ಕಳಸದ ತುದಿ ಇದೆಯಲ್ಲ ಅದು ಅವನಿಗೆ ಕಾಣ್ತದೆ. ಇಲ್ಲೇನಿದು ಇದು ಕಳಸ ಇದೆಯಲ್ಲ ಅಂತ ನೋಡ್ತಾನೆ. ಒಂದು ಕಲ್ಲಿನಿಂದ ಇನ್ನೂ ಸ್ವಲ್ಪ ಭೂಮಿಯನ್ನು ಬಗೀತಾನೆ. ನೋಡಿದ್ರೆ ದೊಡ್ಡ ಕಳಶ ಇದೆ. ಆಶ್ಚರ್ಯ ಆಯಿತು. ಇದ್ದಕ್ಕಿದ್ದಾಗೆ ಅವನು ಇದೇನಿದು ಇಂತಹ ಒಂದು ವಿಚಿತ್ರ, ಇನ್ನೂ ಇದರ ಕೆಳಗಡೆ ಬಗೆದ್ರೆ ಇನ್ನೇನಿರ್ಬೋದು ಅಂತಕ್ಕಂಥ ಕುತೂಹಲ ಅವನಿಗೆ ಬರ್ತದೆ. ಆದರೆ ಅದನ್ನು ಬಗೀಲಿಕ್ಕೆ ಸಾಧ್ಯ ಇಲ್ಲ ಅಂದುಕೊಂಡು ಈ ವಿಷಯವನ್ನು ತೆಗೆದುಕೊಂಡು ರಾಜನ ಹತ್ರಕ್ಕೆ ಹೋಗ್ತಾನೆ. ಹೀಗೆ ನಾನು ಕಣಗಲೆ ತೋಟದಲ್ಲಿ ಕೂತಾಗ ಇಂಥ ಒಂದು ಘಟನೆ ನಡೆದಿದೆ, ಅಲ್ಲೊಂದು ಕಳಸ ಕಾಣ್ತಾ ಇದೆ, ದಯವಿಟ್ಟು ನೀವು ಬಂದು ನೋಡಬೇಕು ಅಂದಾಗ ರಾಜನಿಗೂ ಕೂಡ ಆಶ್ಚರ್ಯ ಆಗ್ತದೆ. ಅವನು ತನ್ನ ಅಂಬಾರಿಯನ್ನು ಏರಿ ಒಂದಷ್ಟು ಜನ ಸೇವಕರನ್ನ ಕರ್ಕೊಂಡು ಆ ಕಣಗಿಲೆಯ ತೋಟದ ಕಡೆಗೆ ಬರ್ತಾನೆ. ಆ ಕವಿ ವರ್ಣನೆ ಮಾಡ್ತಾನೆ. ಆ ಏನು ಅಂಬಾರಿಯ ಮೇಲೆ ರಾಜ ಬರ್ತಾ ಇದ್ದರೆ ಆ ಕಣಗಿಲೆಯ ತೋಟ ಹತ್ತಿರ ಬಂದಂತೆಲ್ಲ ಆನೆ ತನ್ನ ಕಾಲುಗಳ ವೇಗವನ್ನು ನಿಧಾನಗೊಳಿಸ್ತು ಅಂತಾರೆ. ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಆನೆ ನಿಂತು ಬಿಡ್ತು ಅಂತಾರೆ. ಆನೆ ಮುಂದಕ್ಕೆ ಕಾಲಿಡಲಿಲ್ಲ. ಅಂದರೆ ಇದರ ಅರ್ಥ ಏನು ಅಂದರೆ ಕೆಳಗಡೆ ಏನೋ ಒಂದು ಪವಿತ್ರವಾದಂಥ ಒಂದು ಸ್ಥಳ ಅಲ್ಲಿದೆ, ಅದನ್ನು ತುಳಿಬಾರ್ದು ಅಂತಕ್ಕಂಥ ಒಂದು ಸೂಕ್ಷ್ಮತೆ ಆನೆಗೂ ಕೂಡ ಗೊತ್ತಾಗ್ತಾ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಕವಿ ಹೃದಯ ವರ್ಣನೆ ಮಾಡ್ತದೆ. ಸೊ ರಾಜ ಆನೆಯಿಂದ ಇಳಿತಾನೆ. ಇಳಿದಲ್ಲಿ ಮುಂದೆ ಹೋಗಿ ನೋಡಿದ್ರೆ ಕಳಶ ಕಾಣ್ತಾ ಇದೆ. ತನ್ನ ಸೇವಕರನ್ನ ಕರೆಸ್ತಾನೆ. ಈ ಜಾಗವನ್ನು ಅಗಿರಿ ಅಂತ ಹೇಳಿದಾಗ ಅದನ್ನು ಅಗಿತಾ ಹೋದರೆ ದಿವ್ಯವಾದಂತಹ ಭವ್ಯವಾದಂತಹ ಒಂದು ದೇವಾಲಯ, ದೊಡ್ಡ ದೇವಾಲಯ ಆ ಭೂಮಿ ಒಳಗಡೆ ಇದೆ. ಸರಿ, ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ. ಆ ನಂತರ ಅದಕ್ಕೆ ಒಂದು ದೊಡ್ಡದಾದಂಥ ಒಂದು ಬಾಗಿಲು ಕೂಡ ಇದೆ. ಆ ದೇವಸ್ಥಾನದ ಬಾಗಿಲು ಹಾಕಿಬಿಟ್ಟಿದೆ. ಆದರೆ ಅದು ಎಷ್ಟು ದಿನಗಳಿಂದ ಬಾಗಿಲು ಹಾಕಿದೆಯೋ, ಅಲ್ಲಿ ಏನಿದೆಯೋ ಯಾರಿಗೂ ಗೊತ್ತಿಲ್ಲ. ಈಗ ಎಲ್ಲರಿಗೂ ಒಂದು ಅನುಮಾನ ಶುರುವಾಯಿತು. ಈಗ ಇದ್ರ ಒಳಗಡೆ ಹೋಗೋರು ಯಾರು? ರಾಜ ಕೇಳ್ತಾನೆ, ಯಾರಿದ್ದೀರಾ ಧೀರರು, ಈ ದೇವಾಲಯದೊಳಗಡೆ ಪ್ರವೇಶ ಮಾಡಿ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಬರುವಂತಕ್ಕಂಥ ಧೀರರು ಯಾರು ಅಂದರೆ ಯಾರಿಗೆ ಧೈರ್ಯ ಬರ್ತದೆ? ಒಳಗೆ ಏನಿದೆಯೋ ಗೊತ್ತಿಲ್ಲ, ಹಾವುಗಳಿದ್ದಾವೋ, ಚೇಳುಗಳಿದ್ದಾವೋ, ಮತ್ತೇನಿದೆಯೋ ಏನೂ ಗೊತ್ತಿಲ್ಲ. ಭೂಮಿಯ ಒಳಗಡೆ ಆಳದಲ್ಲಿದೆ ಅದು. ಯಾರೂ ಹೋಗೋದಕ್ಕೆ ಮನಸ್ಸು ಮಾಡಲಿಲ್ಲ. ಕೊನೆಗೆ ಎಂಥ ಘಟನೆ ನಡೀತು ಅಂದರೆ, ಅಲ್ಲಮ್ಮ ಪ್ರಭು ಇದ್ನಲ್ಲ, ನನಗಂತೂ ಹೇಗೂ ಜೀವನನೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ, ನಾನಿದ್ದರೂ ಅಷ್ಟೇ, ನಾನು ಸತ್ರು ಅಷ್ಟೇ, ನಾನು ಹೋಗ್ತೇನೆ ಅಂದ. ನಾನು ಹೋಗ್ತೇನೆ ಸ್ವಾಮಿ ಮಹಾರಾಜರೇ ಅಂತ.
ಸರಿ ಆಯ್ತಪ್ಪ, ಸದ್ಯ ಯಾರಾದರೂ ಒಬ್ರು ಹೋಗ್ತೀನಿ ಇಂದೆಲ್ಲ ಹೋಗ್ಬಾ. ಸೊ ಅವನು ಶುಚಿರ್ಭೂತನಾಗಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಆ ಬಾಗಿಲನ್ನು ತೆಗೆದು ಆ ದೇವಾಲಯವನ್ನು ಪ್ರವೇಶ ಮಾಡ್ತಾನೆ. ದೇವಾಲಯವನ್ನು ಪ್ರವೇಶ ಮಾಡಿದ ತಕ್ಷಣ ಅಲ್ಲಿ ಒಂದು ಎಣ್ಣೆ ಇಲ್ಲದೆ ಉರಿತಾ ಇರ್ತಕ್ಕಂಥ ದೀಪ ಇತ್ತು ಅಂತ ಕರೀತಾರೆ, ಹೇಳ್ತಾನೆ. ಎಣ್ಣೆ ಇಲ್ಲದ ದೀಪ ಅಲ್ಲಿ ಉರಿತಾ ಇದೆ. ಶಿವಲಿಂಗದ ಆ ಒಂದು ಕಣ್ಣುಗಳಿಂದ ತೀವ್ರವಾಗಿ ಬೆಳಕು ಬರ್ತಾ ಇದೆ. ಆ ಬೆಳಕನ್ನು ನೋಡಿದ ತಕ್ಷಣ ಇವನು ಒಂದು ರೀತಿ ದಿಗ್ಭ್ರಾಂತನಾಗಿದ್ದಾನೆ. ಅಲ್ಲಮ್ಮ, ಇನ್ನೇನಿದೆ ಅಂತ ಎಡಗಡೆ ತಿರುಗುವಾಗ ಅಲ್ಲೊಬ್ಬ ಯೋಗಿ ಕುಳಿತಿದ್ದಾನೆ. ಅನಿಮಿಷ ದೃಷ್ಟಿ ಅಂತ ಹೇಳ್ತಾರೆ. ಅನಿಮಿಷ ದೃಷ್ಟಿ ಅಂದರೆ ಕಣ್ಣು ಪೂರ್ತಿ ಬಿಟ್ಟು ಇಲ್ಲ, ಪೂರ್ತಿ ಮುಚ್ಚಿರುವಂಥದ್ದು ಅಲ್ಲ, ಅರ್ಧ ಕಣ್ಣು ತೆರೆದನ್ನು ಅನಿಮಿಷ ದೃಷ್ಟಿ ಅಂತ ಕರೀತಾರೆ. ಆ ಅನಿಮಿಷ ದೃಷ್ಟಿಯಿಂದ ಒಬ್ಬ ಯೋಗಿ ಕೂತಿದ್ದಾನೆ. ಆ ಯೋಗಿಯನ್ನು ನೋಡ್ತಾನೆ ಇವನು. ಆ ಯೋಗಿಯನ್ನು ನೋಡಿದ ತಕ್ಷಣ ಆ ಯೋಗಿ ಸ್ವಲ್ಪ ಚಲನೆ ಮಾಡ್ದ ಅಂತಾರೆ. ಸ್ವಲ್ಪ ಚಲನೆ ಶುರುವಾಯಿತು ಅವನ ದೇಹದಲ್ಲಿ. ಕಣ್ಣು ತೆರೆದು ನೋಡ್ದ. ಕಣ್ಣು ತೆರೆದ ತಕ್ಷಣ ತನ್ನ ಅಂಗೈಲಿದ್ದಂಥ ಲಿಂಗವನ್ನು ಈ ಅಲ್ಲಮ ಪ್ರಭುಗಳ ಕೈಗೆ ಕೊಟ್ಟು ಅವನು ಕಣ್ಣು ಮುಚ್ಚಿದಾನು. ಹೇಗಿತ್ತು ಈ ಪ್ರಸಂಗ ಅಂದರೆ, ಇವನಿಗೋಸ್ಕರನೇ ಕಾಯ್ತಾ ಇದ್ರೇನೋ ಅನ್ನುವಂತಹ, ಇವನನ್ನೇ ನಿರೀಕ್ಷಿಸ್ತಾ ಇದ್ರೇನೋ ಅನ್ನೋ ರೀತಿಯಲ್ಲಿ ಇವನ ಕೈಗೆ ಲಿಂಗವನ್ನು ಕೊಟ್ಟು ಆ ಯೋಗಿ ಕಣ್ಣು ಮುಚ್ಚಿಬಿಟ್ಟ. ಸೊ ಕಣ್ಣು ಮುಚ್ಚಿದ ತಕ್ಷಣ ಈಗ ಇವನಿಗೆ ಸಂಪೂರ್ಣವಾದ ಪರಿವರ್ತನೆ ಇವನ ಮನಸ್ಸಿನಲ್ಲಿ. ಮೊದಲು ಇವನ ಸ್ಥಿತಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ನನಗೆ ಪ್ರಪಂಚವೇ ಬೇಡ, ಈ ಜೀವನವೇ ಬೇಡ ಅಂತಕ್ಕಂಥ ಒಂದು ಸ್ಥಿತಿನಲ್ಲಿ ಇದ್ದ. ಈಗ ಅವನಿಗೆ ಆ ಲಿಂಗವನ್ನು ಆ ಯೋಗಿಗಳು ಕೊಟ್ಟ ತಕ್ಷಣ ಇವನ ಜೀವನವೇ ಒಂದು ರೀತಿ ಬದಲಾಗಿದೆ, ಇವನ ಮನಸ್ಥಿತಿನೇ ಬದಲಾಗಿದೆ. ಆಗ ಅಲ್ಲಿಯೇ ಒಂದು ವಚನವನ್ನು ಅವರು ಶುರು ಮಾಡ್ತಾರೆ. ಪುರುಷವುಳ್ಳ ಕಾಲಕ್ಕೆ ಪಾಷಾಣ ಪರುಷವಪ್ಪುದು ನೋಡಯ್ಯ, ಮಣ್ಣು ಹೊನ್ನಪ್ಪುದು ನೋಡಯ್ಯ, ಮುನ್ನವೇ ಹಚ್ಚೊತ್ತಿದ್ದ ಭಾಗ್ಯವೆನ್ನ ಕಣ್ಣ ಮುಂದೆ ಕಾಣ ಬಂದಿತ್ತು ನೋಡ, ಮಣ್ಣ ಮರೆಯ ದೇಗುಲದುಗೊಳಗೊಂದು ಮಾಣಿಕ್ಯವ ಕಂಡ ಬಳಿಕ ಇನ್ನು ಮುನ್ನನಂತಿಪ್ಪುದೇ ಗುಹೇಶ್ವರ. ಅಲ್ಲಿಂದ ಶುರುವಾಯಿತು ಇವರ ವಚನ. ನೋಡಿ, ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತೀವಿ ಇದನ್ನು. ಟ್ರಾನ್ಸ್ಫಾರ್ಮೇಷನ್, ಪರಿವರ್ತನೆ, ಇದ್ದಕ್ಕಿದ್ದದೇ ಆದಂತಹ ಒಂದು ಪರಿವರ್ತನೆ. ಹೇಗಾಯ್ತದು? ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪುರುಷ ಒಪ್ಪುದು ನೋಡಯ್ಯ. ಕೆಲವ್ರ ಜೀವನದಲ್ಲಿ ನೋಡ್ತೀವಿ ನಾವು, ಇದ್ದಕ್ಕಿದ್ದಾಗೆ ಏನೋ ಒಂದು ಒಳ್ಳೆಯ ಯಾವುದೋ ಸತ್ಕರ್ಮದ ಫಲ ಕೊಟ್ಬಿಟ್ರೆ ಒಬ್ಬ ಬಡವ ಬಲ್ಲಿದನಾಗಿ ಹೋಗ್ಬಿಡ್ತಾನೆ, ಒಬ್ಬ ಅಜ್ಞಾನಿ ಸುಜ್ಞಾನಿ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಕವಿರತ್ನ ಕಾಳಿದಾಸ ಅಂಥವ್ರ ಜೀವನನೆಲ್ಲ ನಾವು ನೋಡ್ತೇವೆ. ಹಾಗೆ ಅವನು ಹೇಳ್ತಾನೆ, ಮುನ್ನವೇ ಅಚ್ಚೊತ್ತಿದ್ದ ಭಾಗ್ಯವೆನ್ನ ಕಣ್ಣ ಮುಂದೆ ಕಾಣ ಬಂದಿತ್ತು ನೋಡ. ಯಾವ ಜನ್ಮದ ಪುಣ್ಯವೋ ಇವತ್ತು ನನಗೆ ಭಾಗ್ಯ ರೂಪದಲ್ಲಿ ಬಂದಿದೆ. ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಕ, ಮಣ್ಣ ಮರೆಯ ದೇಗುಲದೊಳಗೊಂದು ದೇವಸ್ಥಾನ ಎಲ್ಲಿತ್ತು? ಆ ಮಣ್ಣಿನ ಮರೆಯಲ್ಲಿತ್ತು. ಆ ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡೆ. ಇಲ್ಲಿ ಅಲ್ಲಮ ಪ್ರಭುಗಳ ವಚನವನ್ನು ನಾವು ನೋಡುವಾಗ ಅವುಗಳನ್ನ ಬೆಳಗಿನ ವಚನ ಅಂತ ಕರೀತಾರೆ. ಸಾಮಾನ್ಯವಾಗಿ ಅಲ್ಲಮ ಪ್ರಭುಗಳ ವಚನಗಳನ್ನು ಬೆಳಗಿನ ವಚನ ಅಂತ ಕರೀತಾರೆ. ಯಾಕೆ ಬೆಳಗಿನ ವಚನ ಅಂತ ಕರೀತಾರೆ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಬೆಳಗೇಳೋದು ಅಂತ ಕೇಳಿದ್ದೀರಾ? ಬೆಳಗೇಳೋದು ಅಂತಾರೆ ಅಂದರೆ ಒಗಟು. ನೋಡಿ, ಒಗಟನ್ನು ನಾವು ನೋಡಿದ್ರೆ ಅದರ ಮೇಲೆ ದೃಷ್ಟಿಯಲ್ಲಿ ಒಂದು ಅರ್ಥ ಇರ್ತದೆ. ಆ ಒಗಟನ್ನು ಒಡಚಿದ್ರೆ ಅದಕ್ಕೆ ಬೇರೆಯಾದ ಒಂದು ಅರ್ಥಗಳಿರ್ತದೆ. ಅಲ್ಲಮ ಪ್ರಭುಗಳ ವಚನಗಳೆಲ್ಲವೂ ಕೂಡ ಹಾಗೆ ಇರ್ತಕ್ಕಂಥದ್ದು. ಅದಕ್ಕಾಗಿ ಅದನ್ನು ಬೆಳಗಿನ ವಚನ ಅಂತ ಕರೆದುಬಿಟ್ರು. ಆ ಮಾಣಿಕ್ಯ ಅಂದರೆ ಇಲ್ಲಿ ಎರಡು ಅರ್ಥವನ್ನು ನಾವು ಮಾಡ್ಕೋಬೋದು. ಯಾವುದು ಮಾಣಿಕ್ಯ? ಆ ಏನು ಅನಿಮಿಷ ದೃಷ್ಟಿ ಉಳ್ಳಂಥ ಗುರುವಾಗಿದ್ದರೆ ಅವರಿಗೆ ಅನಿಮಿಷಯ್ಯ ಅಂತಲೇ ಕರೆದುಬಿಟ್ರು ಅವರನ್ನು. ಆ ಗುರುವನ್ನೂ ತೆಗೆದುಕೊಳ್ಬೋದು, ಅಥವಾ ಗುರು ಕೊಟ್ಟಂಥ ಲಿಂಗ ಇದೆಯಲ್ಲ ಅದನ್ನು ಕೂಡ ನಾವು ಮಾಣಿಕ್ಯ ಅಂತ ತೆಗೆದುಕೊಳ್ಬೋದು. ಆ ಮಾಣಿಕ್ಯವ ಕಂಡ ಬಳಿಕ ಇನ್ನು ಮುನ್ನಿನಂತಿಪ್ಪುದೇ ಗುಹೇಶ್ವರ. ಅಂಥ ಒಂದು ಮಾಣಿಕ್ಯ ನನ್ನ ಕೈಗೆ ಬಂದ ಮೇಲೆ ಇನ್ನು ನಾನು ಮೊದಲಿನ ರೀತಿಯಲ್ಲಿ ಇರೋಕ್ಕಾಗುತ್ತಾ
ಅಂತ ಅವನೇ ಪ್ರಶ್ನೆ ಹಾಕ್ತಾನೆ. ಮೊದಲು ಯಾವ ರೀತಿಯಲ್ಲಿದ್ದಾನೆ ಈಗ ಅವನ ಪರಿಸ್ಥಿತಿ ಏನಿತ್ತು? ಜೀವನವೇ ಬೇಡ ಅನ್ನುವಂಥ ಸ್ಥಿತಿನಲ್ಲಿದ್ದ. ಈಗ ಆ ಮಾಣಿಕ್ಯ ಅವನ ಕೈಗೆ ಬಂದ ಮೇಲೆ ನಾನು ಮೊದಲನೇ ರೀತಿಯಲ್ಲಿರೋಕ್ಕಾಗುತ್ತಾ ಅಂಥೇಳಿ ಅವನು ಪ್ರಶ್ನೆ ಹಾಕ್ತಾನೆ. ಅಲ್ಲಿಂದನೇ ಶುರುವಾಯಿತು ಅವರ ಒಂದು ಪರಿವರ್ತನೆ ಎನ್ನುವಂಥದ್ದು. ಅಲ್ಲಿ ಮತ್ತೊಂದು ವಚನವನ್ನು ಅಲ್ಲೇ ಕೊಡ್ತಾರೆ. ಕಾಣಬಾರದ ಗುರುವು ಕಣ್ಗೆ ಗೋಚರವಾದರೆ ಹೇಳಲಿಲ್ಲದ ಭಿನ್ನಪ, ಮುಟ್ಟಲಿಲ್ಲದ ಅಸ್ತಮಸ್ತಕ ಸಂಯೋಗ, ಪೂಸಲಿಲ್ಲದ ವಿಭೂತಿಯ ಪಟ್ಟ, ಕೇಳಲಿಲ್ಲದ ಕರ್ಣಮಂತ್ರ, ತುಂಬಿ ತುಳುಕದ ಕಲಶಾಭಿಷೇಕ, ಆಗಮವಿಲ್ಲದ ದೀಕ್ಷೆ, ಪೂಜೆಗೆ ಬಾರದ ಲಿಂಗ, ಸಂಘವಿಲ್ಲದ ಸಂಬಂಧ, ಸಯದಪ್ಪ ಅನುಗ್ರಹವ ಆನುಕೊಂಬಂತೆ ಮಾಡೋ ಗುಹೇಶ್ವರ. ಇಲ್ಲಿ ಇವೆಲ್ಲ ಕೂಡ ಬೆಳಗಿನ ವಚನ. ಕಾಣಬಾರದ ಗುರುವು ಕಣ್ಗೆ ಗೋಚರವಾದರೆ, ಸಾಮಾನ್ಯ ನಾವೆಲ್ಲ ಗುರುಗಳನ್ನ ನೋಡಬೇಕು ಅಂತ ಹೇಳಿದ್ರೆ ನಾವೇ ಗುರುಗಳನ್ನ ಹುಡುಕೊಂಡು ಹೋಗ್ತೀವಿ. ನಮಗೆ ದೀಕ್ಷೆ ಕೊಡಿ ಅಂತೇಳಿ ಭಿನ್ನಹ ಮಾಡ್ತೀವಿ, ಕೇಳ್ಕೊಳ್ತೀವಿ, ಉಪದೇಶ ಮಾಡಿ ಅಂತ ಕೇಳ್ಕೊಳ್ತೀವಿ. ಆದರೆ ಆಮೆಲ್ಲ ಮನಪ್ರಭುನ ಜೀವನದಲ್ಲಿ ಆ ಥರ ಘಟನೆ ನಡೀಲಿಲ್ಲ. ಏನು ಹೇಳ್ತಾರೆ? ಕಣ್ಗೆ ಕಾಣದ ಗುರುವು, ಕಾಣಬಾರದ ಗುರುವು ಕಣ್ಗೆ ಗೋಚರವಾದರೆ ಹೇಳಲಿಲ್ಲದ ಭಿನ್ನಪ. ಇವನೇನು ಭಿನ್ನಹ ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ, ನನಗೆ ದೀಕ್ಷೆ ಕೊಡಿ ಅಂತ ಕೇಳೋಕೆ ಹೋಗಿರಲಿಲ್ಲ. ಮುಟ್ಟಲಿಲ್ಲದ ಅಸ್ತಮಸ್ತಕ ಸಂಯೋಗ. ಇವೆಲ್ಲ ಸ್ವಲ್ಪ ಈ ಶೈವ ಸಿದ್ಧಾಂತದಲ್ಲಿ ನಡೀತಕ್ಕಂತಹ ಕೆಲವು ಸಂಪ್ರದಾಯಗಳು. ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ದೀಕ್ಷೆ ಕೊಡ್ತಾನೆ ಅಂತ ಹೇಳಿದ್ರೆ ಅವನ ಹಸ್ತವನ್ನು, ಅವನ ಮಸ್ತಕವನ್ನು ಮುಟ್ತಾನೆ, ಅವನಿಗೆ ಆಶೀರ್ವಾದ ಮಾಡ್ತಾನೆ. ಆದರೆ ಪ್ರಭುಗಳ ಜೀವನದಲ್ಲಿ ಅದು ಕೂಡ ನಡೀಲಿಲ್ಲ. ಪೂಸಲಿಲ್ಲದ ವಿಭೂತಿಯ ಪಟ್ಟಿ. ಒಂದು ವಿಭೂತಿ ಧಾರಣೆ ಮಾಡ್ತಾರೆ ದೀಕ್ಷೆ ಮಾಡಿದಾಗ, ಆ ಸಂಸ್ಕಾರ ಕೊಡುವಾಗ ಒಂದು ವಿಭೂತಿ ಪಟ್ಟಿನ ಬಳಿತಾರೆ, ಅದು ಕೂಡ ಇಲ್ಲ. ಕೇಳಲಿಲ್ಲದ ಕರ್ಣಮಂತ್ರ. ಯಾವುದೇ ದೀಕ್ಷೆಯನ್ನು ಕೊಡುವಾಗ ಗುರುಗಳೇನು ಮಾಡ್ತಾರೆ, ಆ ಶಿಷ್ಯನಿಗೆ ಕಿವಿಯಲ್ಲಿ ಕೆಲವು ಮಂತ್ರೋಪದೇಶಗಳನ್ನು ಮಾಡ್ತಾರೆ. ಆದರೆ ಇಲ್ಲಿ ಅನಿಮಿಷಯ್ಯ ಗುರುಗಳು ಇವರು ಯಾವ ಕರ್ಣ ಮಂತ್ರವನ್ನು ಕೂಡ ಕೊಡಲಿಲ್ಲ. ತುಂಬಿ ತುಳುಕದ ಕಲಶಾಭಿಷೇಕ. ಮೊದಲು ಯಾವ್ದಾದ್ರು ಒಂದು ಪೂಜೆ ಮಾಡಬೇಕಾದ್ರೆ ಕಳಶ ಉಡ್ತಾರೆ, ಕಳಶ ಉಡೋದು ಅಂತೇಳಿ ನೋಡಿ, ಅಂಥ ಒಂದು ಅಭಿಷೇಕ ಕೂಡ ಇಲ್ಲ. ಪೂಜೆಗೆ ಬಾರದ ಲಿಂಗ, ಸಂಘವಿಲ್ಲದ ಸಂಬಂಧ, ಸಯದಪ್ಪ ಅನುಗ್ರಹವ ಆನುಕೊಂಬಂತೆ ಮಾಡ ಗುಹೇಶ್ವರ. ಇದು ಯಾವುದೂ ಇಲ್ಲದೇನೆ, ಈ ಯಾವ ಸಂಪ್ರದಾಯದ ಕಟ್ಟುಪಾಡುಗಳು ಇಲ್ಲದೇನೆ ನನಗಿಂಥದ್ದೊಂದು ದೀಕ್ಷೆಯನ್ನು ಕೊಟ್ಬಿಟ್ಟ ಗುಹೇಶ್ವರ ಅಂತ ಹೇಳ್ಕೊಳ್ತಾನೆ. ಹಾಗಾಗಿ ಈ ಅಲ್ಲಮ ಪ್ರಭುಗಳ ಜೀವನವೇ ಒಂದು ರೀತಿ ಸಡನ್ ಟ್ರಾನ್ಸ್ಫಾರ್ಮೇಷನ್ ಅಂತೀವಲ್ಲ ಹಾಗೆ, ತತ್ಕ್ಷಣದ ಪರಿವರ್ತನೆ. ಈಗ ಆ ದೇವಾಲಯದಿಂದ ಹೊರಗಡೆ ಬರ್ತಾನೆ. ಆ ಹೊರಗಡೆ ಬಂದಾಗ ಹೇಗೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಲ್ಲಿ ಹೋಗುವಾಗ ಇದ್ದಂತಹ ಅಲ್ಲಮನೆ ಬೇರೆ, ಹೊರಗಡೆ ಬರುವಾಗ ಅವನು ಇದ್ದಂತಹ ಅಲ್ಲಮನೆ ಬೇರೆ ಅಂತ ಹೇಳಿಬಿಡ್ತಾರೆ. ಅವನ ಇಡೀ ಮುಖಭಾವವೇ ಬದಲಾಗಿ ಹೋಗ್ಬಿಟ್ಟಿದೆ. ಅವನ ಮುಖ ಈಗ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದೆ. ಅವನು ವಾಪಸ್ ಬರುವಾಗ ಎಲ್ಲ ಜನರು ಕೂಡ ದಿಗ್ಮೂಢರಾಗಿ ಸುಮ್ಮನೆ ನಿಂತು ಬಿಟ್ಟಿದ್ದಾರಂತೆ. ಯಾರೂ ಅವನನ್ನು ಮಾತಾಡಿಸ್ತಾ ಇಲ್ಲ. ರಾಜನೂ ಮೊದಲುಗೊಂಡು ಅವನನ್ನು ಯಾರೂ ಕೂಡ ಮಾತನಾಡಿಸ್ಲಿಲ್ಲ. ಸುಮ್ಮನೆ ದೇವಾಲಯದಿಂದ ಹೊರಗಡೆ ಬಂದನ ದಡ 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 ಹೋಗ್ತಾ ಇದ್ದಾನಂತೆ ಅಲ್ಲಮ. ಅವನನ್ನು ಯಾರೂ ಕೂಡ ಮಾತನಾಡಿಸುವ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇಲ್ಲ. ಹಾಗಿದೆ ಅವನ ಒಂದು ವರ್ಚಸ್ಸು, ಅವನ ಸ್ಥಿತಿ ಅಂತೇಳಿ. ಈ ಸ್ಥಿತಿಯಲ್ಲಿ ಒಂದು ವಚನ ಕೊಡ್ತಾನೆ, ಬಹಳ ಸುಂದರವಾದ ವಚನ, ಬೆಳಗಿನ ವಚನ. ಏನಾಯಿತು ನನ್ನ ಜೀವನ ಅಂತ ಹೇಳ್ತಾನೆ. ಅವಳ ನೋಟೆಯನ್ನ ಮರ್ತ್ಯಕ್ಕೆ ತಂದಿತ್ತಯ್ಯ. ಸ್ವಲ್ಪ ಇಲ್ಲಿ ರೀಕಾಲ್ ಮಾಡ್ಕೊತಾನೆ ಜೀವನನೊಂದು ಸರಿ. ಅವಳ ನೋಟೆಯನ್ನ ಮರ್ತ್ಯಕ್ಕೆ ತಂದಿತ್ತಯ್ಯ. ಅವಳ ನೋಟ ಅಂದರೆ ಯಾರ ನೋಟ ನೋಡಿ, ಹೇಳ್ತಾ ಇದೆ ಮಗು. ಯಾರ ನೋಟ? ವೆರಿ ಗುಡ್, ಕಾಮಲತೆಯ ನೋಟ. ನೋಡಿ, ಇವನು ತನ್ನ ಜೀವನದಲ್ಲಿ ಏನು ನಡೀತು ಅಂತ ಒಂದು ಸಾರಿ ರೀಕಾಲ್ ಮಾಡ್ಕೊಳ್ತಾ ಇದ್ದಾನೆ. ಅವಳ ನೋಟೆಯನ್ನ ಮರ್ತ್ಯಕ್ಕೆ ಕರೆತಂದಿತ್ತಯ್ಯ. ಅವಳು ನೋಟದಿಂದ ನಾನು ಈ ಭವಬಂಧನಕ್ಕೆ ಬಂದುಬಿಟ್ಟೆ, ಸಿಗಾಕೊಂಡ್ಬಿಟ್ಟೆ. ಅವಳ ಕೂಟದ ಸವಿ ಅವಗಡಿಸಿ ಕಾಡಿಸಿತ್ತಯ್ಯ. ಅವಳ ಕೂಟದ ಸವಿ, ಅವಳ ಜೊತೆ ನಾನು ಕೂಡ್ಕೊಂಡಲ್ಲ,
ಅವಳ ಜೊತೆ ನಾನು ಸೇರ್ಕೊಂಡು ಬಿಟ್ನಲ್ಲ, ಅದು ಅವಗಡಿಸಿ ಕಾಡಿಸಿತ್ತಯ್ಯ, ಕಾಡಿತ್ತಯ್ಯ. ಅವಳ ಜೊತೆ ನಾನು ಸಂಸಾರ ಮಾಡೋದಕ್ಕೆ ಹೋಗಿ ಅದು ನನಗೆ ಒಂದು ರೀತಿಯಲ್ಲಿ ಕಾಡ್ತು. ಅವಳ ಬೇಟದ ಬೆರಹುರದಲ್ಲಿ ತ್ರಿಪುರ ಹಾಳಾದುದ ಕಂಡೆ. ಇವನ್ನ ಸುಮ್ಮನೆ ಓದಿದ್ರೆ ಏನೂ ಅದು ಅರ್ಥನೇ ಆಗಲ್ಲ ನಮಗೆ. ಅವಳ ಬೇಟದ ಬೆರಹುರದಲ್ಲಿ, ಅವಳ ಒಂದು ಸಂಘ ಏನಿತ್ತಲ್ಲ, ಆ ಸಂಘದ ಒಂದು ಬೆರಹುರದಲ್ಲಿ ಒಂದು ಕಾಮಜ್ವಾಲೆ ಅಂತ ಕರಿತೀವಿ ನಾವು ಅದನ್ನು. ಆ ಕಾಮಜ್ವಾಲೆನಲ್ಲಿ ಏನಾಯ್ತಪ್ಪ ಅಂದರೆ ತ್ರಿಪುರ ಹಾಳಾದುದ ಕಂಡೆ. ಯಾವುದಿಲ್ಲಿ ತ್ರಿಪುರ? ತ್ರಿಪುರ ಹಾಳಾದುದ ಕಂಡೆ. ಇದನ್ನು ಶರಣ ಸಿದ್ಧಾಂತದಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ 3 ದೇಹಗಳನ್ನು ಹೇಳ್ತಾರೆ. ಸ್ಥೂಲ, ಸೂಕ್ಷ್ಮ, ಕಾರಣ ಅಂಥೇಳಿ. ಇದು ಶೈವ ಸಿದ್ಧಾಂತದಲ್ಲೂ ಬರ್ತದೆ, ಎಲ್ಲ ಸಿದ್ಧಾಂತಗಳಲ್ಲೂ ಬರ್ತದೆ. ನೋಡಿ, ಶೈವ ಸಿದ್ಧಾಂತದಲ್ಲಿ ಇಷ್ಟ ಪ್ರಾಣ ಭಾವಲಿಂಗ ಅಂತ ಕರಿತೀವಿ. ಇಷ್ಟಲಿಂಗ ಸ್ಥೂಲ ದೇಹದ ಸಂಕೇತ, ಪ್ರಾಣಲಿಂಗ ನಮ್ಮ ಸೂಕ್ಷ್ಮ ದೇಹದ ಸಂಕೇತ, ಕಾರಣ ಅಂದರೆ ಭಾವಲಿಂಗ ಅಂತಕ್ಕಂಥದ್ದು ನಮ್ಮ ಕಾರಣ ದೇಹವನ್ನು ಪ್ರತಿನಿಧಿಸುವಂಥದ್ದು. ಹಾಗೆಯೇ ಜನಿವಾರ ಹಾಕೋ ಸಂಸ್ಕೃತಿನಲ್ಲಿ ಜನಿವಾರದಲ್ಲಿ ಎಷ್ಟು ಎಳೆ ಇದೆ? 3 ಎಳೆ ಇದೆ. ಕಾಯ, ವಾಚ, ಮನಸ, ಅಲ್ಲಿ 3. ಅದಕ್ಕೆ ಇವನು ಹೇಳ್ತಾನಲ್ಲಮ್ಮ, ತ್ರಿಪುರ ಹಾಳಾದುದ ಕಂಡೆ. ಅವಳ ಬೆರಹುರದಲ್ಲಿ ಅಂದರೆ ಅವಳ ಕಾಮಜ್ವಾಲೆಯಲ್ಲಿ ನನ್ನ ತ್ರಿಪುರಗಳು ಕೂಡ ಹಾಳಾಗಿಬಿಟ್ಟವು. ಅಂದರೆ ದೇಹ ಸ್ವಾಸ್ಥ್ಯನ ಕಳ್ಕೊಂಡೆ, ಭಾವ ಸ್ವಾಸ್ಥ್ಯನ ಕಳ್ಕೊಂಡೆ, ಮನೋಸ್ವಾಸ್ಥ್ಯನ ಕಳ್ಕೊಂಡೆ. ಈ ರೀತಿ ನನ್ನ ಕಾಯ, ವಾಚ, ಮನಸ್ಸ ಅಂದರೆ ಶರೀರ, ಭಾವ, ಮನಸ್ಸು ಇವೆಲ್ಲವೂ ಕೂಡ ಏನಾದರೂ ನಂದು ಹಾಳಾಗೋಯ್ತು ಅಂತ ಹೇಳ್ತಾನೆ. ಆದರೆ ಮುಂದುವರೆದು ಇನ್ನೂ ಚೆನ್ನಾಗಿ ಹೇಳ್ತಾನೆ, ಉರಿಯ ಮೇಲೆ ಉರಿ ಎರಗಿದಡೆ ತಂಪ ಮೂಡಿದ್ದ ಕಂಡೆ. ಇದು ಭಾಳ ಅಲ್ಲಮ ಪ್ರಭುಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬ ಆಳಕ್ಕಿಳಿಬೇಕು, ತುಂಬ ಗಾಂಭೀರ್ಯ ಬೇಕು ನಮಗೆ. ಮೇಲಿನ ಅರ್ಥ ಭಾಳ ವಿಚಿತ್ರ ಅನ್ನಿಸ್ತದೆ. ಉರಿಯ ಮೇಲೆ ಉರಿ ಎರಗಿದಡೆ ತಂಪ ಮೂಡಿದ್ದ ಕಂಡೆ. ಈಗ ತಮಾಷೆ ಅನ್ನಿಸ್ತದೆ ಇಲ್ಲಿ. ಉರಿಗೆ ಉರಿ ಆದರೆ ಏನಾಗಬೇಕು? ಮೂಲತಃ ಉರಿ ಮೊದಲೇ ಉರಿತಾ ಇದೆ, ಅದಕ್ಕೆ ಇನ್ನೊಂದಿಷ್ಟು ಏನಾದ್ರು ಎಣ್ಣೆನೋ ಇನ್ನೊಂದಿಷ್ಟು ಒಳ್ಳೆ ಉರಿಯೋಂಥ ಪದಾರ್ಥ ಹಾಕಿದರೆ ಏನಾಗಬೇಕು? ಉರಿ ಇನ್ನು ಜಾಸ್ತಿ ಆಗಬೇಕು. ಆದರೆ ಇಲ್ಲಿ ಅಲ್ಲಮ ಹೇಳ್ತಾನೆ, ಉರಿಯ ಮೇಲೆ ಉರಿ ಎರಗಿದಡೆ ತಂಪ ಮೂಡಿದ್ದ ಕಂಡೆ ಅಂತ. ಏನಪ್ಪ ವಿಚಿತ್ರ? ಉರಿಯ ಮೇಲೆ ಉರಿ ಎರಗಿದಡೆ ತಂಪ ಮೂಡಿದ್ದ ಕಂಡೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಇದು ಬೆಳಗಿನ ವಚನ. ಒಡಿಬೇಕಿದನ್ನು, ಒಗಟು ಒಡಚಬೇಕದನ್ನು. ಉರಿಯ ಮೇಲೆ ಉರಿ ಎರಗಿದಡೆ ಅಂದರು. ಇಲ್ಲಿ 2 ಉರಿಗಳನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಈ ಮನುಷ್ಯ ಅಂದರೆ ಇದರಲ್ಲಿ 2 ಭಾಗ ಹೇಳ್ತಾರೆ. ಒಂದು ಜೀವ, ಇನ್ನೊಂದು ದೇವ ಅಂತ. ಅಂಗ ಲಿಂಗ ಅಂತಾರೆ ಶರಣ ಸಿದ್ಧಾಂತದಲ್ಲಿ. ಅಂಗಭಾವ, ಲಿಂಗಭಾವ ಅಂತ ಕರೀತಾರೆ. ಇಲ್ಲಿ ಉರಿಯ ಮೇಲೆ ಅನ್ನೋದು ಮೊದಲನೇ ಉರಿ ಯಾವುದಪ್ಪ ಅಂದರೆ ದೇಹ ಭಾವವೆಂಬ ಉರಿಯ ಮೇಲೆ. ದೇಹ ಭಾವ ಅಂತಕ್ಕಂಥದ್ದು ಒಂದು ಉರಿ. ಇನ್ನೊಂದು ಉರಿ ಎರಗಿದ್ದಾಳೆ ಅಂತ 2ನೇ ಸಾರಿ ಬಳಸ್ಬೇಕಾದ್ರೆ ನಾವೇನು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದರೆ ಲಿಂಗಭಾವ. ದೇಹ ಭಾವವೆಂಬ ಉರಿಯ ಮೇಲೆ ಲಿಂಗಭಾವವೆಂಬ ಉರಿ ಬಿದ್ದಾಗ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವಿಲ್ಲಿ. ಅದನ್ನೇ ನಮ್ಮ ಉದಾರಿ ಬಸವಣ್ಣನವರು ಭಾಳ ಚೆನ್ನಾಗಿ ಹೇಳ್ತಾರೆ ಒಂದು ವಚನದಲ್ಲಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತಾರೆ. ಯಾವಾಗ ಈ ಅಂಗಭಾವದ ಮೇಲೆ ಲಿಂಗಭಾವ ಅಂತಕ್ಕಂಥ ಉರಿ ಬಿತ್ತೋ, ಪಾಪು ಬೇಕಾದ್ರೆ ನಿಧಾನಕ್ಕೆ ಆ ಕಡೆ ಎದ್ದೋಗ್ಬಿಟ್ಟು ಮಾತಾಡಿ, ಇಲ್ಲಿ ಮಾತಾಡ್ಬಿಡಿ ಜೋರಾಗಿ. ಯಾವಾಗ ಅಂಗಭಾವ ಅನ್ನುವಂಥ ಉರಿಯ ಮೇಲೆ ಲಿಂಗಭಾವ ಅನ್ನುವಂಥ ಉರಿ ಬಂತೋ, ಆಗ ಏನಾಗಬೇಕಲ್ಲಿ?
ಈ ಅಂಗಭಾವವೆಂಬ ಉರಿ ಬಹಳ ಸಣ್ಣದದು, ಸಾಮಾನ್ಯವಾಗಿ. ಅದರ ಮೇಲೆ ಈ ಲಿಂಗಭಾವ ಅಂತಕ್ಕಂಥ ಜ್ಞಾನಾಗ್ನಿ, ಆ ಜ್ಞಾನದ ಬೆಳಕು ಇದ್ರ ಮೇಲೆ ಬಿದ್ದ ತಕ್ಷಣ ಅಂಗಭಾವ ಏನಾಗೋಯ್ತು? ಲಿಂಗಭಾವ ಬಂದಾಗ ಅಂಗಭಾವ ಅಳಿದು ಹೋಯಿತು, ಅದು ಇಲ್ಲವಾಯಿತು. ಅಂದರೆ ಏನು ಬರಬೇಕು ಈಗ ಅಲ್ಲಿ? ತಂಪೇ ಬರಬೇಕಲ್ವಾ? ಈ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾರೆ, ಉರಿಯ ಮೇಲೆ ಉರಿ ಎರಗಿದಡೆ ತಂಪ ಮೂಡಿದ್ದ ಕಂಡೆ, ಕರಿಯ ಬೇಡನ ಕಸ್ತೂರಿಯ ಮೃಗ ನುಂಗಿದೊಡೆ. ಈ ಒಂದು ವಚನ ತಗೊಂಡ್ರೆ ನಾವು ಒಂದೊಂದು ಗಂಟೆನೂ ಆಗಲ್ಲ. ಅಲ್ಲಮಪ್ರಭುಗಳ ವಚನನ ನಾವು ಬಿಡಿಸೋದಕ್ಕೆ ಹೋದರೆ, ಅವರ ಒಂದು ವಚನ ನಾವು ಹಿಡಿದುಕೊಂಡ್ರೆ ಒಂದೊಂದು ಗಂಟೆ ಅದರ ಮೇಲೆ ನಾವು ವಿಚಾರ ಮಾಡ್ತಾ ಹೋಗ್ಬೋದು. ನೋಡಿ, ಕರಿಯ ಬೇಡನ ಕಸ್ತೂರಿಯ ಮೃಗ ನುಂಗಿದೊಡೆ. ಕರಿಯ ಬೇಡನ ಕಸ್ತೂರಿಯ ಮೃಗ ನುಂಗಿದೊಡೆ. ಕರಿ ಅಥವಾ ಕಪ್ಪು ಅನ್ನೋದನ್ನು ಸಾಮಾನ್ಯವಾಗಿ ನಾವು ಏನು ಹೋಲಿಸ್ತೀವಿ? ಕಪ್ಪನ್ನು ಯಾವುದಕ್ಕೆ ಹೋಲಿಸ್ತೀವಿ? ಕಪ್ಪು ಬಣ್ಣ. ಕಪ್ಪು ಅಂದ ತಕ್ಷಣ ಅದು ಅಜ್ಞಾನ ಅಂತ. ಅಸತೋಮ ಸದ್ಗಮಯ ಅನ್ನುವಾಗ ಕತ್ತಲಿನಿಂದ ಬೆಳಕಿನ ಕಡೆಗೆ ಅಂತ ಹೇಳಲು ಹಾಗೆ ಕಪ್ಪು ಅನ್ನೋದು ಅಜ್ಞಾನದ ಸಂಕೇತ ಅಂತ ಹೇಳ್ತೀವಿ. ಅಂತಹ ಅಜ್ಞಾನವೆಂಬ ಕರಿಯನ್ನು, ಆನೆಯನ್ನು ಬೇಡನ ಕಸ್ತೂರಿಯ ಮೃಗ ನುಂಗಿದೊಡೆ. ಇಲ್ಲಿ ಕಸ್ತೂರಿಯ ಮೃಗ ಅಂದರೆ ಜ್ಞಾನ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಕಸ್ತೂರಿಯ ಮೃಗ ಅಂತಕ್ಕಂಥ ಒಂದು ಜ್ಞಾನ ಇವನ ಅಜ್ಞಾನವನ್ನು ನುಂಗಿದಾಗ ಹಿರಿಯ ಹೆಂಡತಿ ಓಲೆಗಳೆದುದ ಕಂಡೆ. ಎಲ್ಲ ಬೆಳಗು ಇರುವ ವಚನ, ಏನೂ ಅರ್ಥ ಆಗಲ್ಲ. ಸುಮ್ಮನೆ ಓದಿದ್ರೆ ಏನೂ ಗೊತ್ತಾಗಲ್ಲ. ಸುಮ್ಮನೆ ಓದ್ಬೋದು, ಚೆನ್ನಾಗಿ ಸುಶ್ರಾವ್ಯವಾಗಿ ಹಾಡ್ಬೋದು ಅಷ್ಟೇ. ಯಾವಾಗ ಆ ಕರಿಯ ಬೇಡನ ಅಂದರೆ ಅಜ್ಞಾನವನ್ನು ಕಸ್ತೂರಿಯ ಮೃಗ ಅಂದರೆ ಜ್ಞಾನ ಅಂತಕ್ಕಂಥದ್ದು ಆ ಅಜ್ಞಾನವೆಂಬ ಕತ್ತಲೆಯನ್ನು ನುಂಗುತ್ತೋ, ಆಗ ಏನಾಯಿತು? ಹಿರಿಯ ಹೆಂಡತಿ. ಯಾರಿಲ್ಲಿ ಹಿರಿಯ ಹೆಂಡತಿ? ಅದೇ ಅಜ್ಞಾನ ಅನ್ನೋದೇ ಈ ಹಿರಿಯ ಹೆಂಡತಿ. ಮೊದಲೇ ಇತ್ತಲ್ಲ ಅಜ್ಞಾನ, ಅದೇನಾಯಿತು? ಓಲೆಗಳೆದುದ ಕಂಡೆ. ಅವಳು ಒಲೆ ಬಿಚ್ಚಾಕಿದ್ಲು ಅಂದರೆ ಅವಳು ತನ್ನತನವನ್ನು ಕಳ್ಕೊಂಡ್ಳು ಅಂದರೆ ಅಜ್ಞಾನ ಹೊರಟೋಯ್ತು ಅಂತ ಅದರ ಅರ್ಥ. ಕಾರಿರುಳ ಕೋಟೆಯ ಕರಿಯ ಕಾಳಗವ ಗೆಲಿದು ಉಳಿದಿರ್ಪ ನಿಧಾನವ ಕಂಡೆ ಗುಹೇಶ್ವರ. ಎಂಥ ಅದ್ಭುತವಾದ ವರ್ಣನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸ್ಥಿತಿನಲ್ಲಿ ಆ ಕಾರಿರುಳ ಕೋಟೆಯ ಕರಿಯ ಕಾಳಗವ ಗೆಲಿದು, ಆ ಅಜ್ಞಾನ ಅಂತಕ್ಕಂತಹ ಆನೆ ಇತ್ತಲ್ಲ, ಅದರ ಮೇಲೆ ನಾನು ಹೋರಾಟ ಮಾಡಿ ಅದನ್ನು ಗೆಲಿದು ಊಳಿರ್ದ ನಿಧಾನವ ಕಂಡೆ ಗುಹೇಶ್ವರ. ಊಳಿರ್ದ ನಿಧಾನ ಅನ್ನೋದಕ್ಕೆ ಎರಡು ಅರ್ಥ. ಟ್ರೆಜರ್ ಅಂತೀವಿ. ಏನು ಟ್ರೆಜರ್ ಅಂದರೆ? ಏನು? ಸಂಪತ್ತು, ನಿಧಿ. ಊಳಿರ್ದ ನಿಧಾನವ ಕಂಡೆ ಅಂದರೆ ಇವರು ಯಾವ ನಿಧಿಯನ್ನು ಕಂಡೆ ಅಂತ ಹೇಳ್ತಾ ಇದ್ದಾರೆ? ಯಾವ ನಿಧಿನ ಕಂಡೆ ಅಂತ ಹೇಳಿದ್ರು ಇವರು? ಆ ಅನಿಮಿಷಯ್ಯ ಅಂತಕ್ಕಂತಹ ಆ ಯೋಗಿಯನ್ನು ನೋಡಿದ್ರಲ್ಲ, ಅವರಿಂದ ಆ ಲಿಂಗವನ್ನು ಪಡೆದುಕೊಂಡ್ರಲ್ಲ, ಅದೇ ಇವರಿಗೆ ಒಂದು ಟ್ರೆಜರ್, ಒಂದು ನಿಧಿ ಅಂತಕ್ಕಂಥದ್ದು. ಹೀಗೆ ನೋಡಿ, ಆ ಗುರುವನ್ನು ಕಂಡಾಗ ನನ್ನ ಎಲ್ಲ ಅಜ್ಞಾನವೂ ಕೂಡ ಕಳೆದು ಹೋಯಿತು ಅಂತ ಹೇಳ್ತಾರೆ. ಸುಮ್ಮನೆ ಒಂದು ಒಂದೆರಡು ಪ್ರಸಂಗಗಳನ್ನು ನೋಡ್ತಾ ಹೋಗೋಣ. ಈಗ ಏನಾಗ್ತದೆ, ಪ್ರತಿಯೊಬ್ಬರ ಸಾಧಕರ ಸಂತರ ಜೀವನವನ್ನು ನೋಡಿದ್ರೆ 3 ಘಟ್ಟಗಳು ಬರ್ತದೆ ಇದರಲ್ಲಿ ಅಂತ ಹೇಳ್ತಾರೆ. 3 ಘಟ್ಟಗಳು ಅಂಥೇಳಿ. ಆ ಮೊದಲನೇ ಘಟ್ಟವನ್ನು ವ್ಯಾವರ್ತಿನಿ ಅಂತ ಕರೀತಾರೆ. ನಿಮಗೆ ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ಸುಮ್ಮನೆ ಕೇಳಿಸ್ಕೊಡ್ರಿ ಕೊನೆ ಪಕ್ಷ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಇದನ್ನು ಕೇಳಿಸ್ಕೊಳ್ಳೋದು ನಿಮ್ಮ ಪುಣ್ಯ, ನಿಮಗೆ ಪುಣ್ಯ ಇರೋದ್ರಿಂದ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದೆ ನಾನು. ವ್ಯಾವರ್ತಿನಿ ಅಂತಕ್ಕಂಥದ್ದು ಒಂದು ಘಟ್ಟ. ಎರಡನೇ ಘಟ್ಟ ಅಂತರ್ವರ್ತಿನಿ ಅಂತಕ್ಕಂಥದ್ದು ಮತ್ತೊಂದು ಘಟ್ಟ. ಮೂರನೇ ಘಟ್ಟ ಸಂವರ್ತಿನಿ ಅಂತ ಹೇಳ್ತಾರೆ. ಸಾಧಕರ ಜೀವನದಲ್ಲಿ ಬರುವಂಥ 3 ಘಟ್ಟಗಳಿದು: ವ್ಯಾವರ್ತಿನಿ,
ಅಂತರ್ವರ್ತಿನಿ, ಸಂವರ್ತಿನಿ ಅಂತ ಹೇಳ್ತಾರೆ. ಏನದು ವ್ಯಾವರ್ತಿನಿ? ನೋಡಿ, ಅಲ್ಲಮ ಪ್ರಭು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದವನಿಗೆ ಯಾವುದೋ ಒಂದು ಸಂದರ್ಭ ಸಿಕ್ತು. ಆ ಸಂದರ್ಭದಲ್ಲಿ ಅವನಿಗೆ ಗುರುದರ್ಶನವಾಯಿತು, ಲಿಂಗ ಪ್ರಸಾದವಾಯಿತು. ಅದನ್ನು ತೆಗೆದುಕೊಂಡವನೇ ಏನು ಮಾಡ್ದ ಅಂದರೆ, ಯಾರ ಹತ್ರ ಕೂಡ ಏನು ಮಾತನಾಡಲಿಲ್ಲ. ಸುಮ್ಮನೆ ದಡ 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 ಅವನಿಗೆ ತಿಳಿದ ಹಾಗೆ ಹೋಗ್ಬಿಟ್ನಂತೆ. ಎಷ್ಟೋ ವರ್ಷಗಳ ಪುನಃ ಅಲ್ಲಮನ ದರ್ಶನನೇ ಆಗಲಿಲ್ಲ ಯಾರಿಗೂ. ಎಷ್ಟೋ ವರ್ಷಗಳ ನಂತರ ಪುನಃ ವಾಪಸ್ ಬಂದಂತೆ ಅಲ್ಲಮ. ಈ ಮೊದಲಿನ ಘಟ್ಟ ಇದೆಯಲ್ಲ, ಅವನು ಸುಮ್ಮನೆ ಹೋಗಿದ್ದಿದೆಯಲ್ಲ, ಅದು ವ್ಯಾವರ್ತಿನಿ. ಸುಮಾರು ಕಾಲ ಅವನು ಮತ್ತೆ ಯಾರ ಕಣ್ಣಿಗೂ ಕಾಣಲಿಲ್ವಲ್ಲ, ಅದು ಅಂತರ್ವರ್ತಿನಿ ಅನ್ನೋ ಘಟ್ಟ. ತನ್ನೊಳಗಡೆನೇ ನಡೆದಿದೆ ಒಂದು ಚಿಂತನ, ಮಂಥನ, ನಿಧಿಧ್ಯಾಸನ, ಇದೆಲ್ಲವೂ ನಡೀತು ಅವನಿಗೆ. ತನ್ನ ಇಡೀ ಜ್ಞಾನವನ್ನು ಅವನು ಸಾಕ್ಷಾತ್ಕಾರ ಮಾಡಿಕೊಂಡ. ಆ ಸಾಕ್ಷಾತ್ಕಾರ ಆದ ನಂತರ ಈ ಜ್ಞಾನ ಬರೀ ನನಗೋಸ್ಕರನೇ ಉಪಯೋಗ ಆಗಬಾರ್ದು ಅಂತ ತೀರ್ಮಾನ ತೆಗೆದುಕೊಂಡು ಹೊರಗಡೆ ಬಂದದನ್ನು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ನಲ್ಲ, ಅದನ್ನು ನಾವೇನು ಕರಿತೀವಿ? ಸಂವರ್ತಿನಿ ಅಂತೀವಿ. ಮೊದಲಿಂದು ಸಿದ್ಧತೆ ವ್ಯಾವರ್ತಿನಿ, ಅಂತರ್ವರ್ತಿನಿ, ತನ್ನೊಳಗಡೆನೇ ತಾನು ಕೃಷಿ ಮಾಡಿದಂತಹ ಸ್ಥಿತಿ. ಇದು ಎರಡೂ ಆದಮೇಲೆ ಏನು ಮಾಡ್ದ? ಸಂವರ್ತಿನಿ, ಅದನ್ನು ಕೊಡೋದಕ್ಕೆ ಶುರು ಮಾಡ್ದ. ಹಾಗೆ ಕೊಡೋದಕ್ಕೆ ಬರುವಾಗ ಆ ಅಲ್ಲಮ ಪ್ರಭು ಎಂಥ ಒಬ್ಬ ಜ್ಞಾನಿ ಅಂತ ಹೇಳಿದ್ರೆ, ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಇರ್ತಾಯಿದ್ರು, ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಮಾಡ್ತಾಯಿದ್ರೋ ಅವರವರ ಹಂತಕ್ಕೆ ಇಳಿದು ಅವರವರ ಭಾಷೆಯಲ್ಲಿಯೇ ಅವರಿಗೆ ಜ್ಞಾನವನ್ನು ಕೊಡುವಂತಹ ಪ್ರಯತ್ನವನ್ನು ಪ್ರಭುಗಳು ಮಾಡ್ತಾಯಿದ್ರು ಅನ್ನೋದಕ್ಕೆ ಈಗ ಒಂದು ಕಡೆ ಒಂದು ಸಂದರ್ಭವನ್ನು ನಾನು ಹೇಳ್ತಾನೆ. ಈ ಸೊನ್ನಲಿಗೆಗೆ ಬರ್ತಾನೆ. ಸೊನ್ನಲಿಗೆ ಅನ್ನುವಂಥ ಒಂದು ಪ್ರದೇಶಕ್ಕೆ ಬರ್ತಾನೆ. ಅಲ್ಲೊಬ್ಬ ಬಹಳ ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಕ್ಕಂತಹ ಒಬ್ಬ ಸಿದ್ದರಾಮಯ್ಯ ಅಂಥೇಳಿ, ಅವರ ಜೊತೆಲಿ ನಡೆದಂತಹ ಒಂದು ಸಂವಾದವನ್ನು ಒಂದು ವಚನದಲ್ಲಿ ನಾವು ನೋಡೋಣ. ಈ ಸಿದ್ದರಾಮ ಆಗಲೇ ತನ್ನನ್ನು ಸಂಪೂರ್ಣವಾಗಿ ಸಮಾಜಮುಖಿಯನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದ. ಕೆರೆಗಳನ್ನ ಕಟ್ಟಿಸುವಂಥದ್ದು, ಬಾವಿಗಳನ್ನ ಕಟ್ಟಿಸುವಂಥದ್ದು, ಈ ಥರ ಸಮಾಜ ಸೇವೆಯಲ್ಲಿ ತೊಡಗಿಬಿಟ್ಟಿದ್ದಾನೆ. ಬರ್ತಾ ಬರ್ತಾ ನೋಡ್ದ, ಅವನ ಸಿದ್ದರಾಮ ಶಿಷ್ಯರೆಲ್ಲ ಸೇರಿಕೊಂಡು ಏನೋ ಬಹಳ ಗಂಭೀರವಾಗಿ ಏನೋ ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಒಮ್ಮೆ ಅಲ್ಲಿ ಅಲ್ಲಮ ನಿಂತು ನೋಡ್ತಾನೆ. ಬಂದ ತಕ್ಷಣ ಅವನನ್ನು ಕೆದಕಬೇಕಲ್ಲ ಸ್ವಲ್ಪ. ಇವರು ಮಾಡಿದ್ದೇನೆಂದರೆ ತಿದ್ದುವ ಕೆಲಸ, ಯಾರನ್ನೂ ಬಿಡಲಿಲ್ಲ. ನಾವೇನು ಬಸವಣ್ಣನವರು ಅಂತ ಕರಿತೀವೋ, ಬಸವಣ್ಣವರು ಅಂತ ಏನು ಹೇಳ್ತೀವಿ, ಬಸವಣ್ಣನವ್ರನ್ನೂ ಕೂಡ ತಿದ್ದಿದ್ದಂತಹದ್ದು ಅಲ್ಲಮ ಪ್ರಭುಗಳು. ಈಸ್ ಮಾಸ್ಟರ್ ಆಫ್ ದಿ ಮಾಸ್ಟರ್ ಅಂಥವ್ರು ಇವರು ಅಲ್ಲಮ ಪ್ರಭುಗಳು. ಹೇಳ್ತಾರೆ, ಆ ಅಲ್ಲಮನನ್ನು ನೋಡಿ ಹೇಳ್ತಾರೆ, ನೂಲ ಸಂಕಲ ಕಡೆದು ಕನಕದ ಕೋಳವನು ಕಾಲಿಂಗೆ ಕೀಲಿಪ, ಕಾಳು ಮಡಿಯವನಂತೆ ಸತಿಸುತ ಕೂಟ ಭಯವೆಂಬ ಬಾಳಿಕೆಯ ನತಿಗಳೆದು, ಮರಳಿಯೂ ಬೋಳು ಮಂಡೆಯ ಕೀರ್ತಿಗೋಸ್ಕರ ಕೋಳು ಹೋದನೇ ಸಿದ್ದರಾಮ. ಸಿದ್ದರಾಮರನ್ನ ಛೇಡಿಸ್ತಾ ಇರೋದಿಲ್ಲಿ. ಎಷ್ಟು ಜನ ಛೇಡಿಸ್ತಾನೆ? ನೂಲ ಸಂಕಲ ಕಡಿದು ಕನಕದ ಕೋಳವನು ಕಾಲಿಂಗೆ ಕೀಲಿಪ. ಈಗ ಒಂದು ಕೆಲಸ, ನಿಮ್ಮನ್ನು ಯಾರೋ ಕಟ್ಟಿ ಹಾಕಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಯಾರೋ ನಿಮ್ಮನ್ನು ಕಟ್ಟಿ ಹಾಕ್ಬಿಟ್ಟಿದ್ದಾರೆ, ನಿಮ್ಮ ಕಾಲನ್ನ. ನಿಮ್ಮನ್ನು ಅಗ್ಗದ ಕಟ್ಟಿ ಹಾಕಬೇಕೋ ಬಂಗಾರದ ಸರಪಳಿಲಿ ಕಟ್ಟಿ ಹಾಕಬೇಕೋ? ಯಾವುದ್ರಲ್ಲಿ ಕಟ್ಟಿ ಹಾಕಬೇಕು? ನಿಮಗೆ ಯಾವುದ್ರ ಕಟ್ಟಬೇಕು ಹೇಳ್ರಿ? ನಿಮ್ಮನ್ನು ಏನಾದ್ರು ಕಟ್ಟಬೇಕು ಅಂದರೆ ಅಗ್ಗದ ಕಟ್ಟಲೋ ಬಂಗಾರದ ಸರಪಳಿಲಿ ಕಟ್ಟರೋ? ಸ್ವಲ್ಪ ಅಗ್ಗದಾಗ ಕಟ್ಟಿದ್ರೆ ಏನಾರು ಮಾಡಿ ಬಿಡಿಸ್ಕೋಬೋದು. ಬಂಗಾರ ಸರಪಳಿಲಿ ಕಟ್ಬಿಟ್ರೆ ಬಂಗಾರ ಐತೆ ಕಾಲ್ತವ, ಪ್ರಯೋಜನನು ಅಂದರೆ ಬಂಗಾರದ ಸರಪಳಿಯೂ ನಮ್ಮನ್ನು ಬಂಧಿಸುತ್ತೆ, ಹಗ್ಗದ ಒಂದು ಕಟ್ಟು ಕೂಡ ನಮ್ಮನ್ನು ಬಂಧಿಸುತ್ತೆ. ಅದಕ್ಕೆ ಅಲ್ಲಮನನ್ನು ನೋಡಿ ಹೇಳ್ತಾನೆ, ನೂಲ ಸಂಕಲ ಕಡಿದು ಕನಕದ ಕೋಳವನು ಕಾಲಿಂಗೆ ಕೀಲಿಪ, ಪಾಳು ಮತಿಯವನಂತೆ ಸತಿಸುತ ಕೂಟ ಭಯವೆಂದು ಬಾಳಿಕೆಯ ನತಿಗಳೆದು. ಈಗ ನೀನು ಮಾಡ್ತಾ ಇರೋದು ಏನು ಕೆಲಸಪ್ಪ ಸಿದ್ದರಾಮ ಅಂದರೆ, ನೂಲಿನ ಸಂಕೋಲೆನ ಬಿಟ್ಬಿಟ್ಟು
ಬಂಗಾರ ಸರಪಳಿನ ಕಟ್ಕೊಂಡು ಬಂದಿದೀಯ ನೀನು. ನನಗೆ ಈ ಸಂಸಾರ ಬೇಡ, ಗಂಡ ಹೆಂಡತಿ ಸಂಸಾರ ಬೇಡ ಅಂತ ಅದನ್ನು ಅತಿಗಳೆದು ಮರಳಿಯೂ ಬೋಳು ಮಂಡೆಯ ಕೀರ್ತಿಗೋಸ್ಕರ ನೀನು ಇದನ್ನೆಲ್ಲ ಕೆರೆ ಬಾವಿ ಎಲ್ಲ ಕಟ್ಟಿಸ್ತಾ ಇರೋದು ಏನಕ್ಕೋಸ್ಕರ? ಕೀರ್ತಿ ಆಸೆಗೋಸ್ಕರ ಮಾಡ್ತಾ ಇದ್ದೀಯಾ. ಕೀರ್ತಿಗೋಸ್ಕರ ನೀನು ಇದನ್ನೆಲ್ಲ ಮಾಡ್ತಾ ಇದ್ದೀಯಾ ಅಂದರೆ ನೀನೇನು ಮಾಡಿದೀಗ? ಚಿಕ್ಕ ಸಂಸಾರವನ್ನು ಸಡಿಲಿಸಿ ಹೊಕ್ಕನಲ್ಲ ಹಿರಿಯ ಸಂಸಾರ. ಸಣ್ಣ ಸಂಸಾರ ಬಿಟ್ಬಿಟ್ಟು ದೊಡ್ಡ ಸಂಸಾರಕ್ಕೆ ಬಂದುಬಿಟ್ಟಿಯಲ್ಲಪ್ಪ, ಇದೇನು ಪ್ರಯೋಜನಪ್ಪ ಇದು? ಅದಕ್ಕೋಸ್ಕರ ಹೇಳ್ತಾರೆ, ನೀನು ಈ ಕೆಲಸ ಮಾಡ್ತಾ ಇರೋದ್ರಿಂದ ಏನು ಪ್ರಯೋಜನ ಇಲ್ಲ. ಇಬ್ಬರ ಮಧ್ಯೆ ದೀರ್ಘ ಸಂಭಾಷಣೆ ನಡೀತದೆ. ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ಅವ್ರ ಶಿಷ್ಯರಿಗೆ ಹೇಳಿ ಕಳಿಸ್ತಾನಂತೆ, ಎಲ್ಲಿ ನಿಮ್ಮ ಒಡ್ಡರಾಮ? ಸಿದ್ದರಾಮಣ್ಣವ್ರನ್ನ ಹಿಂಗೆ ಕರೀತಾರಂತೆ, ಅಲ್ಲಮ್ಮ ಪ್ರಭು ಎಲ್ಲಿ ನಿಮ್ಮ ಒಡ್ಡರಾಮ? ಅವ್ರ ಶಿಷ್ಯರು ಹೋಗ್ಬಿಟ್ಟು ಸಿಟ್ಟು ಬಂದು ಹಂಗೆ ಹೇಳಿಬಿಡ್ತಾರೆ. ಸಿದ್ದರಾಮ ಬಂದು ಕಣ್ಣನ್ನು ತೆಗೆದ ತಕ್ಷಣ ಕಿಡಿಗಳು ಹೊರಟು ಕಣ್ಣಿಂದ ಅಂತಾರೆ. ಆದರೆ ಆ ಕಿಡಿಗಳು ಅಲ್ಲಮ್ಮನನ್ನು ಏನು ಮಾಡೋದಕ್ಕಾಗಲಿಲ್ಲ. ಹಂಗೆ ಶಾಂತವಾಗಿಬಿಟ್ಟು ಆ ಕಿಡಿಗಳು. ಆಗ ಈ ಸಿದ್ದರಾಮಕ್ಕೆ ಕೇಳ್ತಾರಂತೆ, ಹೌದು ನಾನು ಕೆರೆ ಬಾವಿ ಕಟ್ಟಿಸ್ತಾ ಇರೋದನ್ನು ತಪ್ಪು ಒಪ್ಕೊತೀನಿ, ಹೋಗಲಿ ದೇವಸ್ಥಾನ ಕಟ್ತಾ ಇದ್ದೀನಲ್ಲ, ಮತ್ತು ಅದನ್ನು ನೀವು ಯಾಕೆ ತಪ್ಪು ಅಂತೀರಾ? ದೇವಸ್ಥಾನ ಕಟ್ಟೋದೇನು ತಪ್ಪ ಅಂತ ಪ್ರಶ್ನೆ ಹಾಕಿದರೆ ಅದಕ್ಕೆ ಮತ್ತೆ ಪ್ರಭುಗಳು ಹೇಳ್ತಾರೆ, ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದಿಂ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು ಕಾಣ. ಗುಹೇಶ್ವರ ನರಿದ ಶರಣಂಗೆ ಆವ ಫಲವೂ ಇಲ್ಲ. ಅಪ್ಪ, ಅನ್ನವ ನಿಕ್ಕಿ ಅಂದರೆ ನೀನು ಸ್ವಲ್ಪ ಅಂದಾನ ಮಾಡಿಬಿಟ್ಟು ನನ್ನಿಯ ನುಡಿದು ಒಂದಿಷ್ಟು ಸತ್ಯನ ಹೇಳ್ಬಿಟ್ಟು ಅರವಂಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದಿಂ ಮೇಲೆ ಸ್ವರ್ಗ ಉಂಟಲ್ಲದೆ. ಏನೋ ನೀನು ಇಷ್ಟೆಲ್ಲ ಮಾಡಿದೀಯಾ ಅಂಥೇಳಿ ನಿನಗೆ ಸ್ವರ್ಗ ಸಿಗ್ಬೋದು, ಅಷ್ಟು ಬಿಟ್ಟರೆ ಶಿವನ ನಿಜವೂ ಸಾಧ್ಯವಾಗದು ಕಾಣ. ಗುಹೇಶ್ವರನರಿದ ಶರಣಂಗೆ ಆವ ಫಲವೂ ಇಲ್ಲ. ಅಂದರೆ ಕೇವಲ ನನಗೆ ಒಳ್ಳೆಯದಾಗಲಿ, ಕೀರ್ತಿ ಬರಲಿ ಅಂಥೇಳಿ ನಾವೇನೆಲ್ಲ ಮಾಡ್ತೀವಲ್ಲ ಒಳ್ಳೆಯ ಕೆಲಸಗಳು, ಅದು ಯಾವ ಪ್ರಯೋಜನವೂ ಕೂಡ ಇಲ್ಲ ಅಂತಕ್ಕಂತಹ ಒಂದು ವಿಚಾರಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೇ ಇನ್ನೂ ಒಂದು ಪ್ರಸಂಗ ಬರ್ತದೆ. ಅವರ ವಚನಗಳು ಬಹಳ ಆಳವಾದ ಅರ್ಥಗಳನ್ನು ಒಳಗೊಂಡಿರುವಂಥದ್ದು. ಒಂದು ವಚನ ಹೀಗೆ ಹೇಳ್ತದೆ ನೋಡಿ, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳುವಂಥವ್ರು ಸ್ವಲ್ಪ ದೊಡ್ಡವರು ವಿಚಾರ ಮಾಡಬೇಕಿಲ್ಲಿ. ಅರಳಿಯ ಮರದ ಮೇಲೆ ಒಂದು ಹಂಸೆ ಗೂಡ ನಿಕ್ಕಿದ್ದ ಕಂಡೆ. ಎಲ್ಲರೂ ಸಾಧ್ಯನ ಇದು? ಅರಳಿಯ ಮರದ ಮೇಲೆ ಒಂದು ಹಂಸೆ ಗೂಡ ನಿಕ್ಕಿದ್ದ ಕಂಡೆ. ಅರಳಿ ಮರದ ಮೇಲೆ ಹಂಸ ಗೂಡು ಕಟ್ಟಿತ್ತಂತೆ. ಹಂಸ ಎಲ್ಲಿರಬೇಕು? ಹಂಸ ಸಾಮಾನ್ಯ ಎಲ್ಲಿರಬೇಕಾಗಿತ್ತು? ಕೊಳದಲ್ಲಿರಬೇಕಾಗಿತ್ತು, ಅಂದರೆ ನೀರಿನಲ್ಲಿರಬೇಕಾಗಿತ್ತು. ನೋಡಿ ಇವರ ಬೆಡಗಿನ ಭಾಷೆ ಹೆಂಗಿದೆ ಅಂದರೆ, ಅರಳಿಯ ಮರದ ಮೇಲೆ ಒಂದು ಹಂಸೆ ಗೂಡ ನಿಕ್ಕಿದ್ದ ಕಂಡೆ. ಗೂಡಿನೊಳಗೊಬ್ಬ ಹೆಂಗೂಸು ಉಯ್ಯಾಲೆಯಾಡುತ್ತಿದ್ದಳು. ಏನೂ ಅರ್ಥ ಆಗಲ್ಲ ಇರೋಂಗೆ ಓದ್ಕೊಂಬಿಟ್ರೆ. ಗೂಡಿನೊಳಗೊಬ್ಬ ಹೆಂಗೂಸು ಉಯ್ಯಾಲೆ ಆಡುತ್ತಿದ್ದಳು. ಉಯ್ಯಾಲೆ ಅರಿದು ಹೆಂಗೂಸು ನೆಲಕ್ಕೆ ಬಿದ್ದು ಸತ್ತೊಡೆ ಪ್ರಾಣಲಿಂಗವ ಕಾಣಬಹುದು ಗುಹೇಶ್ವರ. ಏನಿಲ್ಲ ಅರ್ಥ. ಅರಳಿಯ ಮರ, ಅರಳಿ ಮರ ಅಂದರೆ ಈ ನಮ್ಮ ದೇಹ ಇದೆಯಲ್ಲ ಇದರ ಸಂಕೇತ. ಇದನ್ನು ಅರಳಿ ಮರ ಅಂತ ಕರೆದರು. ಈ ದೇಹವೇ ಒಂದು ಅರಳಿ ಮರ. ಈ ಅರಳಿಯ ಮರದ ಮೇಲೆ ಹಂಸೆ ಗೂಡ ನಿಕ್ಕಿದ್ದ ಕಂಡೆ. ಹಂಸ ಅಂದರೆ ನಮ್ಮ ಜೀವಭಾವ. ಇದು ದೇಹ, ಈ ದೇಹದೊಳಗೊಂದು ಭಾವ ಇದೆಯಲ್ಲ, ಅದು ಜೀವಭಾವ. ಆ ಗೂಡಿನೊಳಗೊಬ್ಬ ಹೆಂಗೂಸು. ಆ ಹೆಂಗೂಸು ಅಂತ ಇಲ್ಲಿ ಯಾರನ್ನ ಕರೀತಾರೆ ಅಂದರೆ ಮಾಯೆ ಅಂತೇಳಿ. ನಮ್ಮನ್ನೆಲ್ಲರನ್ನೂ ಕೂಡ ಮಾಯೆ ಕವಿದು ಬಿಟ್ಟಿದೆ ಅಂತ. ಆ ಮಾಯೆ ಅಂತಕ್ಕಂಥವಳು ಹೆಂಗೂಸು. ಆ ಹೆಂಗೂಸು ಉಯ್ಯಾಲೆ ಆಡುತ್ತಿದ್ದುದ ಕಂಡೆ.
ಅಂದರೆ ಈ ಮಾಯೆ ನಮ್ಮಲ್ಲಿ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಮಾಯೆ ಏನು ಕೆಲಸ ಮಾಡುತ್ತೆ? ಇದ್ದದ್ದನ್ನು ಇಲ್ಲ ಅನಿಸುತ್ತೆ, ಇಲ್ಲದೇ ಇರೋದನ್ನು ಇದೆ ಅನಿಸುತ್ತೆ. ಇದನ್ನು ಮಾಯೆ ಅಂತ ಕರೆಯೋದು. ಈ ಮಾಯೆ ನಮ್ಮನ್ನು ಉಯ್ಯಾಲೆ ಆಡುತ್ತಿದ್ದುದ ಕಂಡೆ ಅಂದರೆ ಎಷ್ಟು ಇದರಲ್ಲಿ ಗೂಢಾರ್ಥ ಇದೆ ಅಂತ ಹೇಳಿದ್ರೆ, ಈ ಮಾಯೆಯ ಬಂಧನಕ್ಕೆ ನಾವು ಸಿಕ್ಕಿದ ತಕ್ಷಣ ಏನಾಗ್ತೀವಪ್ಪ ಅಂತ ಹೇಳಿದ್ರೆ, ಜನನ ಮರಣಗಳ ಸಂಕೋಲೆಯೊಳಗಡೆ ನಾವು ಸಿಗಾಕೊಳ್ತೀವಿ. ಅಂದರೆ ಉಯ್ಯಾಲೆ ಏನು ಮಾಡುತ್ತೆ? ಒಂದು ಸಲ ಮೇಲೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಅಂದರೆ ನಾವು ಏನು ಹೇಳ್ತಾವ್ರೆ, ಅವರು ಸತ್ತೋದ್ರು ಅಂತೀವಿ, ಸತ್ತೋದ್ರು ಅಂದರೆ ಮೇಲಕ್ಕೆ ಹೋದ್ರು ಅಂತೀವಿ. ಅಂದರೆ ಸತ್ತೋದ್ರು ಅಂದರೆ ಮೇಲಕ್ಕೆ ಹೋದ್ರು ಅಂತ. ಮತ್ತೆ ಉಯ್ಯಾಲೆ ಕೆಳಗೆ ಬಂತಂದರೆ ಪುನರಪಿ ಜನನಂ, ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ ಅಂತೇಳಿ ಶಂಕರಾಚಾರ್ಯರು ಹೇಳ್ತಾರೆ. ಯಾವಾಗ ನಾವು ಎಲ್ಲಿಯವರೆಗೆ ಈ ಮಾಯೆಯ ಬಂಧನದಲ್ಲಿ ನಾವು ಇರ್ತೇವೋ ಆಗ ಪುನಃ ಹುಟ್ಟುತ್ತೇವೆ, ಪುನಃ ಸಾಯ್ತೇವೆ, ಪುನಃ ಹುಟ್ಟುತ್ತೇವೆ, ಸಾಯ್ತೇವೆ. ಇದನ್ನು ಅವನು ಉಯ್ಯಾಲೆ ಅಂತ ಕರೆದ. ಆ ಗೂಡಿನೊಳಗೊಬ್ಬ ಹೆಂಗೂಸು ಉಯ್ಯಾಲೆಯಾಡುತ್ತಿದ್ದ ಕಂಡೆ, ಉಯ್ಯಾಲೆ ಹರಿದು ಎಂಗೂಸು ನೆಲಕ್ಕೆ ಬಿದ್ದು ಸತ್ತೊಡೆ ಪ್ರಾಣಲಿಂಗವ ಕಾಣಬಹುದು ಗುಹೇಶ್ವರ. ಅಂದರೆ ಯಾವಾಗ ಆ ಮಾಯೆ ಅಂತಕ್ಕಂಥ ಒಂದು ಬಂಧನದಿಂದ ನಾವು ಕಳಚಿ ಬೀಳ್ತೀವೋ, ಕಳಚಿ ಹೋಗುತ್ತೋ ಮಾಯೆಯ ಬಂಧನ, ಆವಾಗ ನಾವು ಪ್ರಾಣಲಿಂಗವ ಕಾಣಬಹುದು ಕಾಣ ಗುಹೇಶ್ವರ. ನೋಡಿ ಇಲ್ಲಿ ಎಷ್ಟು ಗೂಢಾರ್ಥವನ್ನು ಇಟ್ಟು ಬರೆದಿದ್ದಾರೆ ಅಂತ ಹೇಳಿದ್ರೆ, ನಾವೆಲ್ಲ ಪೂಜೆ ಮಾಡೋದು ಮಾಡ್ತೀವಿ. ಪೂಜೆ ಯಾರಾದರೂ ನಾವು ಪೂಜೆನ ಭಕ್ತಿಯಿಂದ ತನ್ಮಯತೆಯಿಂದ ಪೂರ್ಣ ಗಮನವನ್ನು ಆ ದೇವರಲ್ಲೇ ಇಟ್ಟು ನಾವು ಪೂಜೆ ಮಾಡ್ತೀವ? ಎಲ್ಲೋ ಉದ್ಬತ್ತಿ ಬೆಳಗ್ತಾ ಇರ್ತೀವಿ, ಇನ್ನೆಲ್ಲೋ ಗಮನ, ಇನ್ನೆಲ್ಲೋ ವ್ಯವಹಾರದ ಚಿಂತೆ, ಇನ್ನೇನೋ ಸಂಪ್ರದಾಯಕ್ಕೆ ಬದ್ಧವಾಗಿ ಮಾಡಲೇಬೇಕು ನಮ್ಮಲ್ಲಿ ಪೂಜೆ ಅಂತ ಮಾಡ್ತೀವಿ. ಆದರೆ ಆ ಪೂಜೆ ಮಾಡ್ತಾ 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 ಪೂಜಿ ಆಗಬೇಕು ಅಂತಾರೆ. ಪೂಜೆ ಮಾಡ್ತಾ ಮಾಡ್ತಾ ಪೂಜಿ ಆಗಬೇಕು ಅಂತಾರೆ. ಅಂದರೆ ಏನರ್ಥ? ಸೊನ್ನೆ ಆಗಬೇಕು ಅಂತ. ಪೂಜೆ ಮಾಡ್ತಾ ಮಾಡ್ತಾ ಪೂಜಿ ಆಗಬೇಕು, ಸೊನ್ನೆ ಆಗಬೇಕು. ಅಂದರೆ ನಾನು ಅಂತಕ್ಕಂಥ ಭಾವ ಹೋಗಬೇಕು. ಅಂಥ ಭಾವ ಹೋದರೆ ಇಲ್ಲಿ ಶೈವ ಸಿದ್ಧಾಂತಲ್ಲಿ ಹೇಳ್ತಾರೆ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಇಷ್ಟಲಿಂಗ ಕಣ್ಣಿಗೆ ಕಾಣ್ತಾ ಇರದೆ ದೇಹದ ಮೇಲೆ ಧಾರಣೆ ಮಾಡಿರ್ತಾನೆ. ಯಾವಾಗ ಅವನ ಭಕ್ತಿ ಬಲಿತಾ ಹೋಗುತ್ತೋ, ಅವನ ಪ್ರಜ್ಞೆ ಅಂತರ್ಮುಖವಾಗುತ್ತೋ, ತನ್ನ ಸೂಕ್ಷ್ಮ ಶರೀರದಲ್ಲಿ ಪ್ರಾಣಲಿಂಗದ ಪ್ರತಿಷ್ಠಾಪನೆ ಆಗುತ್ತೆ. ಅದನ್ನು ಅವನು ಪ್ರಾಣಲಿಂಗ ಅಂತ ಕರೀತಾರೆ. ಹೀಗೆ ನೋಡಿ, ಅವರ ಎಲ್ಲ ವಚನಗಳು ಕೂಡ ಬಹಳ ಗೂಢಾರ್ಥವನ್ನು ಒಳಗೊಂಡಿರ್ತಕ್ಕಂಥವು. ಇನ್ನೊಂದು ವಚನನ ಹೇಳಿ ನಿಲ್ಲಿಸ್ಬಿಡೋಣ, 5 ನಿಮಿಷ ಇದೆ. ನೋಡಿ, ನಾವು ಬಹಳಷ್ಟು ಜನ ಭಕ್ತರು ಅಂತ ಕರ್ಕೊಳ್ತೀವಿ ನಮ್ಮನ್ನು. ಆದರೆ ನಾವು ಎಂಥ ಭಕ್ತರು ಅನ್ನೋದಕ್ಕೆ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಕಾರಣವಿಲ್ಲ, ಕಾರ್ಯವಿಲ್ಲ, ಏತಕ್ಕೆ ಭಕ್ತರಾದಿರೋ. ಅಲ್ಲಮ ಪ್ರಭುಗಳು ಯಾರನ್ನೂ ಬಿಡಲ್ಲ, ಅವರು ಯಾರನ್ನೂ ಬಿಡಲ್ಲ. ಅದು ಹೇಳಿದ್ನಲ್ಲ, ಬಸವಣ್ಣವ್ರನ್ನೂ ಬಿಡಲಿಲ್ಲ, ಅಕ್ಕ ಮಹಾದೇವಿನೂ ಕೂಡ ಬಿಡಲಿಲ್ಲ. ಚೆನ್ನಾಗಿ ಪರೀಕ್ಷೆ ಮಾಡೇ ಅವರಲ್ಲೂ ಏನಾದ್ರು ಸಣ್ಣ ಪುಟ್ಟ ಲೋಪದೋಷ ಇದ್ದರೆ ತಿದ್ದೇ ಅವ್ರು ಕೈ ಬಿಟ್ಟಿದ್ದು. ಕಾರಣವಿಲ್ಲ, ಕಾರ್ಯವಿಲ್ಲ, ಏತಕ್ಕೆ ಭಕ್ತರಾದಿರೋ. ಐವರ ಬಾಯ ಎಂಜಲ ನುಂಬಿರಿ, 5 ಸ್ತ್ರೀಯರ ಮುಖವನರೀರಿ, 3 ಸಂಕಲೆಯ ಕಲೆಯಲರೀರಿ, ಕಾಯವ ನಿಡಿದು ಲಿಂಗವ ಮುಟ್ಟಿಹೆನೆಂಬ ಭ್ರಮೆಯ ನೋಡ. ಏನು ಅರ್ಥ ಮಾಡ್ಕೊಳ್ಳೋದು? ಕಾರಣವಿಲ್ಲ, ಕಾರ್ಯವಿಲ್ಲ, ಏತಕ್ಕೆ ಭಕ್ತರಾದಿರೋ. ನಾವೆಲ್ಲ ಭಕ್ತರು ಅಂತ ಅಂದ್ಕೊಳ್ತಾ ಇದ್ದೀವಲ್ಲ, ಆ ಭಕ್ತರಾಗಿರೋದಕ್ಕೆ ಕಾರಣ ಏನು? ನಾವು ಯಾವುದಕ್ಕೆ ಭಕ್ತರಾಗಿದ್ದೀವಿ? ಅಪ್ಪ, ನಮ್ಮ ಮಕ್ಕಳು ಪರೀಕ್ಷೆನಲ್ಲಿ ನಾವು ಓದಿದ್ದೀವೋ ಬಿಟ್ಟಿದ್ದೀವೋ, ಮನೇಲಿ ಮಾತ್ರ ಪರೀಕ್ಷೆಯಲ್ಲಿ ಮಾತ್ರ ನಮ್ಮನ್ನು ಪಾಸ್ ಮಾಡಿಬಿಡು, ಅದಕ್ಕೆ ಮಕ್ಕಳು ಭಕ್ತರಾಗ್ತಾರೆ. ಕೊನೆಯಲ್ಲಿ ಪರೀಕ್ಷೆಗೆ 2 ದಿನ ಮುಂಚೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ತೆಂಗಿನಕಾಯಿ ಹೊಡೆದು ಎಲ್ಲ ಅರಕೆ ಕಟ್ಕೊಂಡು ಬರ್ತೀರಿ. ಇನ್ನು ದೊಡ್ಡವರು, ಬಿಸ್ನೆಸ್ನವರು, ನಮಗೆ ವ್ಯಾಪಾರ ಚೆನ್ನಾಗಾಗ್ಬಿಟ್ಟು ನಾವು ಈ ಊರಿಗೆ ದೊಡ್ಡ ಶ್ರೀಮಂತರಾಗಲಿ ಅಂತ ಅವರು ಪೂಜೆ ಮಾಡ್ತಾರೆ. ನೋಡಿ, ಭಕ್ತಿ ಯಾಕೆ ಆಗ್ತಾರದು? ಬರೀ ಇಂಥ ಕೆಲಸಗಳಿಗೋಸ್ಕರ. ಅದಕ್ಕೆ ಅವ್ರು ಹೇಳ್ತಾರೆ, ಕಾರಣವಿಲ್ಲ, ಕಾರ್ಯವಿಲ್ಲ, ಏತಕ್ಕೆ ಭಕ್ತರಾದಿರೋ. 5 ಎಂಜಲ ಬಾಯ ನುಂಬಿರಿ. ಏನು ಅರ್ಥ ಆಗಲ್ಲ. 5 ಬಾಯ ಎಂಜಲ ನುಂಬಿರಿ, 5 ಜನದ ಎಂಜಲು ತಿಂತೀರಿ ನೀವು ಅಂತಾರೆ. 5 ಜನದ ಎಂಜಲು
ಅವ್ರ ಬಾಯಿನ ಎಂಜಲು ನೀವು ತಿಂತೀರಾ ಅಂತ. ಏನು ಅರ್ಥ ಮಾಡ್ಕೊಳ್ತೀರಿ? ಸಾಮಾನ್ಯ ಸ್ವಲ್ಪ ಊಹೆ ಮಾಡ್ಬೋದು ಇದನ್ನ. ಐವರ ಬಾಯ ಎಂಜಲ ನುಂಬಿರಿ, 5 ಜನ ಬಾಯಿನ ಎಂಜಲು ತಿಂತೀರಿ ನೀವು ಅಂತ. ಯಾವ್ಯಾವ ಇರ್ಬೋದು? ಹಾಂ, ಪಂಚೇಂದ್ರಿಯಗಳು. ವೆರಿ ಗುಡ್, ಪಂಚೇಂದ್ರಿಯಗಳು. ನೋಡಿ, ಅವ್ರ ಎಂಜಲು ನಾವು ತಿಂತೀವಿ. ಮೊದಲು ಕಣ್ಣು ನೋಡುತ್ತೆ, ಅದು ಕಣ್ಣು ನೋಡಿದ ಮೇಲೆ ತಾನೇ ನನಗಿದು ಇಂಥದ್ದು ಅಂತ ಗೊತ್ತಾಗಿದ್ದು. ಕಿವಿ ಕೇಳಿಸ್ಕೊಳ್ಳುತ್ತೆ, ಅದಾದಮೇಲೆ ನನಗೆ ಗೊತ್ತಾಗೋದು ಇಂಥದ್ದು ಅಂತ. ಒಟ್ಟಾರೆ ಈ ರೀತಿ ಪಂಚೇಂದ್ರಿಯಗಳು ಸಂಬಂಧಪಟ್ಟಂಗೆ ಹೇಳ್ತಾರೆ, 5 ಬಾಯ ಎಂಜಲ ನುಂಬಿರಿ, 5 ಸ್ತ್ರೀಯರ ಮುಖವನರಿಯಿರಿ ಅಂತ. 5 ಸ್ತ್ರೀಯರ ಮುಖವನರಿಯಿರಿ. ಯಾರವರು 5 ಜನ ಸ್ತ್ರೀಯರು ಅಂದರೆ, ಇದನ್ನು ವೀರಶೈವ ಸಿದ್ಧಾಂತದಲ್ಲಿ ಸದಾ ಆಚರಣೆಗಳನ್ನ ಹೇಳ್ತಾರೆ. ಆಚಾರಗಳು ಯಾವುದು? ಶಿವಾಚಾರ, ಭೃತ್ಯಾಚಾರ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಭೃತ್ಯಾಚಾರ, ಗಣಾಚಾರ ಅಂತ 5 ಆಚಾರಗಳು. ಅಂದರೆ ಮೊದಲನೇದು ಯಾವುದು? ಲಿಂಗಾಚಾರ. ಅವನು ದೇಹದ ಮೇಲೆ ಲಿಂಗನ ಇಟ್ಕೊಂಡಿರಬೇಕು, ಅಂದರೆ ದೇವರಲ್ಲೊಂದು ನಂಬಿಕೆ ಬರಬೇಕು ಅಂತ ಅರ್ಥ. ಇಲ್ಲದೇ ಇದ್ದರೆ ಏನು ಪ್ರಾಬ್ಲಮ್ ಅಂತಲ್ಲ, ಆ ಶೈವ ಸಿದ್ಧಾಂತದ ಪ್ರಕಾರ. ಎರಡನೇದು ಸದಾಚಾರ, ಅಂದರೆ ಅವನು ಲಿಂಗಧಾರಣೆ ಮಾಡ್ಕೊಂಡು ತನ್ನ ಮೇಲೆ ದೇವ್ರನ್ನ ಇಟ್ಕೊಂಡಿದ್ದೀನಿ, ನನ್ನ ಹತ್ರ ಇಟ್ಕೊಂಡಿದ್ದೀನಿ ಅಂದರೆ ಅವನೇನಾಗಿರ